Okay, next topic is Riemann integration ಅಥವಾ Riemann integrals. ಕ್ಯಾಲ್ಕುಲಸ್ ಆಕ್ಚುಲಿ ಪೋರ್ಷನ್ ಈಗ ಇಂಟಿಗ್ರಲ್ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಅಂದ್ರೆ ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ ಅದೆಲ್ಲ ನೋಡೋದಿಲ್ಲ. ಸೊ ಈಗ ಇಂಟಿಗ್ರೇಷನ್ ಕಡೆ ನೋಡೋದು, ಅದರಲ್ಲಿ ಬೇಸಿಕ್ ಇಲ್ಲಿಂದ ಶುರು ಆಗ್ತಾ ಹೋಗುತ್ತೆ. ರೀಮನ್ ಇಂಟಿಗ್ರಲ್ಸ್ ಅಂತ, ಓಕೆನಾ. ಸೊ ಏನು ಬೇಸಿಕ್ ಇಂಟಿಗ್ರೇಷನ್ ಯೂಶಲಿ ನಮ್ಗೆ ಗೊತ್ತಿದೆ. ಇಂಟಿಗ್ರೇಷನ್ ಏನಕ್ಕೆ ಯೂಸ್ ಮಾಡ್ತೀವಿ ಹೇಳಿ? ಡೆಫಿನೆಟ್ ಇಂಟಿಗ್ರೇಷನ್ ಯೂಸ್ ಮಾಡ್ತೀವಲ್ಲ. ಸೊ ದಟ್ ಈಸ್ ಯೂಸ್ ಟು ಫೈಂಡ್ ದಿ ಏರಿಯಾ ಅಂಡರ್ ದಿ ಫಂಕ್ಷನ್. ಸೊ ಇನ್ ಎ ಗಿವನ್ ಕ್ಲೋಸ್ಡ್ ಇಂಟರ್ವಲ್. ಸೊ ಏನಿದೆ, ಸೊ ಅದ್ರ ಬಗ್ಗೆ ಬೇಸಿಕ್ ಲಾಜಿಕ್ ಈಸ್ ದಟ್, ಸೊ ಇಫ್ ಯು ಕನ್ಸಿಡರ್ ಎನಿ ಕ್ಲೋಸ್ಡ್ ಇಂಟರ್ವಲ್ a to b, so and suppose this is the function, so this is a function, so y is equal to f of x, this is a function. ಈ ಫಂಕ್ಷನ್ ಕೆಳಗಡೆ ಈ ಇಂಟರ್ವಲ್ ಅಲ್ಲಿ ಸೊ ಏನು ಏರಿಯಾ ಬರುತ್ತೆ, ಸೊ ದಟ್ ಈಸ್ ವಾಟ್ ದಿ ಇಂಟಿಗ್ರಲ್ ಮೀನಿಂಗ್. ಇಂಟಿಗ್ರಲ್ ಏನು ಅದು ಬರುತ್ತೆ. ಸೊ ಅದ್ರದ್ದು ಬೇಸಿಕ್ ಲಾಜಿಕ್ ಎಲ್ಲೆಲ್ಲಿಂದ ಶುರುವಾಯಿತು ಅದನ್ನೆಲ್ಲ ನೋಡ್ತಾ ಹೋಗೋಣ. ಅದು ರೀಮನ್ ಇಂಟಿಗ್ರಲ್ಸ್ ಅಂತ. ಸೊ ಅದ್ರ ಸ್ವಲ್ಪ ಬೇಸಿಕ್ ಟರ್ಮಿನಲ್ಸ್ ನೋಡ್ತಾ ಹೋಗೋಣ. ಪಾರ್ಟಿಷನ್ಸ್ ಅಂತ ನೋಡೋಣ. ಏನಿದೆ ಪಾರ್ಟಿಷನ್ ಅಂತ ಅಂದ್ರೆ ಡೆಫಿನಿಷನ್. ಲೆಟ್ ಎ ಕ್ಲೋಸ್ಡ್ ಇಂಟರ್ವಲ್ a, b be a closed interval. Let x0, x1, x2 up to xn be real numbers such that, ಸೊ ಫಸ್ಟ್ ಪಾಯಿಂಟ್ ನಾನು ಅಂದ್ರೆ ಇದನ್ನ ಪಾರ್ಟಿಷನ್ ಮಾಡ್ತಾ ಇದ್ದೀನಿ. ಅಂದ್ರೆ ಕ್ಲೋಸ್ಡ್ ಇಂಟರ್ವಲ್ a, b ನ ನಾನು ಪಾರ್ಟಿಷನ್ ಮಾಡ್ತಾ ಇದ್ದೀನಿ. ಸೊ ಅಂದ್ರೆ ಫಸ್ಟ್ ವ್ಯಾಲ್ಯೂನ ನಾನು ಏನಂತ ತಗೋಬೇಕು, a ಅಂತ ತಗೋಬೇಕು. ಲಾಸ್ಟ್ ವ್ಯಾಲ್ಯೂನ ನಾವು b ಅಂತ ತಗೋಬೇಕು. ಸೊ x0 ಲೆಸ್ ದೆನ್ x1 ಅಂದ್ರೆ a is equal to x0 ಅಂತ. ಸೊ x0 ಏನಿದೆ ದಟ್ ಈಸ್ ವಾಟ್ ಯುವರ್ a ಫಸ್ಟ್ ವ್ಯಾಲ್ಯೂ. ಸೊ ಅಂಡ್ xn is equal to b ವ್ಯಾಲ್ಯೂ, ಅಂಡ್ ಯು ಹ್ಯಾವ್ ಟು take the values like this: x1, x2, xi minus 1 less than xi and so on. ಅದೇನಾದ್ರು Yes. ಹೇಳಬೇಕು, ಕ್ಲಿಯರ್ ಆಗಿ ಹೇಳು. ಸುಮ್ನೆ ಏನೋ ಸಾಮಾನ್ಯ ಗಜಕ್ಕಾಕು ಕೊಟ್ಟಿದ್ದಾರೆ ಅಂತ. Then this set a is equal to x0, x1, x2, xi minus 1, xi till xn is called the partition of a comma b, closed interval a comma b ಅಂತ ಕರಿತೀವಿ. ಓಕೆನಾ. ಸೊ ದಿಸ್ ಪಾರ್ಟಿಷನ್ ಕನ್ಸಿಸ್ಟ್ ಆಫ್ n+1 ಪಾಯಿಂಟ್ಸ್. ಸೊ ಈ ಪಾರ್ಟಿಷನ್ ಅಲ್ಲಿ n+1 ಪಾಯಿಂಟ್ಸ್ ಇರ್ತವೆ. ಕ್ಲಿಯರ್ ಆಯ್ತಲ್ವಾ? ಅಂಡ್ ಈ n+1 ಪಾಯಿಂಟ್ಸ್ ನನ್ನ ಪಾರ್ಟಿಷನ್ ಅಲ್ಲಿ ಇನ್ಕ್ಲೂಡ್ ಮಾಡಿದಾಗ ನನಗೆ n ಸಬ್ ಇಂಟರ್ವಲ್ಸ್ ಸಿಗ್ತಾ ಹೋಗ್ತವೆ. ಸೊ ಅಂದ್ರೆ ನಾನು ಈ ಪಾರ್ಟಿಷನ್ ನೋಡಿ x0, x1 ಅನ್ನೋದನ್ನ ಒಂದು ಕ್ಲೋಸ್ಡ್ ಇಂಟರ್ವಲ್ ಆಗಿ ಬರ್ಕೊಂತ ಹೋಗ್ಬೋದು. x0, x1 ಮತ್ತೆ ಇವೆರಡನ್ನು ಸೇರಿಸಿ ಒಂದು ಕ್ಲೋಸ್ಡ್ ಇಂಟರ್ವಲ್, x1, x2 ಸೇರಿಸಿ ಒಂದು ಕ್ಲೋಸ್ಡ್ ಇಂಟರ್ವಲ್. ನೋಡಿ ಇಲ್ಲಿ ಬರ್ತೀನಿ x0, x1, x1, x2, xi minus 1, xi ಅಂಡ್ xn minus 1, xn. ಸೊ ಇವನ್ನೆಲ್ಲ ಸೊ ಇವು n ಕ್ಲೋಸ್ಡ್ ಇಂಟರ್ವಲ್ಸ್ ಇರ್ತವೆ. ಸೊ ಅಂದ್ರೆ ದಿಸ್ ಈಸ್ ನಥಿಂಗ್ ಬಟ್ ದ ಯೂನಿಯನ್ ಆಫ್ ಆಲ್ ದೀಸ್ ಕ್ಲೋಸ್ಡ್ ಇಂಟರ್ವಲ್ಸ್, ಸಬ್ ಇಂಟರ್ವಲ್ಸ್ ನ ಯೂನಿಯನ್ ಮಾಡಿದ್ರೆ ಯು ವಿಲ್ ಗೆಟ್ ದ ಟೋಟಲ್ ಇಂಟರ್ವಲ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತಲ್ವಾ? ಇದನ್ನ ಪಾರ್ಟಿಷನ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ x1, x2, x3 ಇವೆಲ್ಲ ಏನ್ ಚೂಸ್ ಮಾಡ್ತೀವಿ ಅದು ನಿಮಗೆ ಬಿಟ್ಟಿದ್ದು. ನಾವು ಹೆಂಗ್ ಬೇಕಾದ್ರೆ ನಾವು ಇದನ್ನ ಚೂಸ್ ಮಾಡ್ತಾ ಹೋಗ್ಬೋದು. ಹೆಂಗೆ ಅಂತಾರೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಸಪೋಸ್ ಇಫ್ ಐ ಟೇಕ್ ದ ಇಂಟರ್ವಲ್ ಆಸ್ 1, 5 ಅಂತ ತಗೋತೀನಿ. ಓಕೆನಾ. ಪಾರ್ಟಿಷನ್ ಎಷ್ಟೊಂದ್ ತರ ಪಾರ್ಟಿಷನ್ಸ್ ಮಾಡ್ತಾ ಹೋಗ್ಬೋದು. ಸೊ ನಾನು ಒಂದು ಪಾರ್ಟಿಷನ್ ಮಾಡ್ತೀನಿ ನೋಡಿ. ಪಾರ್ಟಿಷನ್ ಹೆಂಗ್ ಮಾಡ್ತೀನಿ ನೋಡಿ, ನಾನು ಈ ತರ ಮಾಡ್ಕೋತೀನಿ. ಸೊ ಅಂದ್ರೆ ಫಸ್ಟ್ 1 ಇಂದಾನೆ ಶುರು ಮಾಡ್ಬೇಕು ನೀವು. 1, 3, 5. ಸೊ ದಿಸ್ ಇಸ್ ಎ ಪಾರ್ಟಿಷನ್. ಓಕೆನಾ. ಸೊ ಅಥವಾ ಐ ಕ್ಯಾನ್ ಡೂ ಸಮ್ ಮೋರ್ ಪಾರ್ಟಿಷನ್ಸ್ ಲೈಕ್ 1, 2, 3, 4, 5 ಅಂತ ಮಾಡ್ಬೋದು. ಸೊ ಇದನ್ನು ಪಾರ್ಟಿಷನ್ ಅಂತ ಕರಿತೀವಿ. ಅದೇ ತರ ನೀವು ಈಕ್ವಲ್ ನೋಡಿ, ಇಲ್ಲಿ ಇಂಟರ್ವಲ್ಸ್ ಎಷ್ಟಾಗ್ತವೆ? 2 intervals. ಇಲ್ಲಿ 2 ಇಂಟರ್ವಲ್ಸ್ ಆಗ್ತವೆ. ಸೊ I1 ಅಂತ ಕರಿತೀನಿ ನಾನು. I1 ನಾನು 1, 3 ಅಂತ ತಗೊಂತೀನಿ. I2 ನಾನು 3, 5 ಅಂತ ತಗೊಂತೀನಿ. ಓಕೆನಾ. ಸೊ ಅಂದ್ರೆ ಇಲ್ಲಿ ಪಾರ್ಟಿಷನ್ ಪಾಯಿಂಟ್ಸ್ ಎಷ್ಟಿದಾವೆ? ಇಲ್ಲಿ 1, 2, 3 ಪಾರ್ಟಿಷನ್ ಇದಾವೆ. ಅಂದ್ರೆ 3 ಪಾರ್ಟಿಷನ್ ಪಾಯಿಂಟ್ಸ್ ಇದ್ದಾಗ ನಮ್ಗೆ ಏನಾಗ್ತವೆ, ಇಲ್ಲಿ 2 ಇಂಟರ್ವಲ್ಸ್ ಬರ್ತವೆ. ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಇಂಟರ್ವಲ್ಸ್ ಏನಾಗ್ತವೆ? I1 is equal to 1, 2 ಬರುತ್ತೆ.
So I2 is equal to 2 comma 3, I3 is equal to 3 comma 4, I4 is equal to 4 comma 5. ಸೊ ಈ ತರ ಇಂಟರ್ವಲ್ಸ್ ಬರ್ತವೆ. ಅಂದ್ರೆ 5 ಪಾರ್ಟಿಷನ್ ಪಾಯಿಂಟ್ಸ್ ಇದ್ರೆ ಅಂದ್ರೆ n+1 ಪಾರ್ಟಿಷನ್ ಪಾಯಿಂಟ್ಸ್ ಇದ್ದಾಗ ನಿಮ್ಗೆ n ಸಬ್ ಇಂಟರ್ವಲ್ಸ್ ಬರ್ತವೆ. ಅದೇ ತರ ನೀವು ಇಲ್ಲಿ ಈಕ್ವಲ್ ನೋಡಿ, ಈಚ್ ಆಫ್ ದಿ ಲೆಂತ್ ಆಫ್ ದಿ ಇಂಟರ್ವಲ್ ಏನಾಗ್ತಿದೆ ನೋಡಿ. ವಾಟ್ ಇಸ್ ದ ಲೆಂತ್ ಆಫ್ ದಿಸ್ ಇಂಟರ್ವಲ್? ಇಟ್ ಈಸ್ 2. Same. ಸೊ ಇಟ್ ಈಸ್ 2 ಅಂತ ಇದೆ. ಇಲ್ಲಿ ಎಲ್ಲಾದ್ರೂ ಲೆಂತ್ ಬಂದ್ಬಿಟ್ಟು 1 ಇದೆ. ಇವೆಲ್ಲದ್ರದ್ದು ಲೆಂತ್ ಏನಾಗುತ್ತೆ, ಲೆಂತ್ ಆಫ್ ದಿ ಇಂಟರ್ವಲ್ಸ್ 1 ಬರ್ತಿದೆ. ಅಂದ್ರೆ ಇಟ್ ಡಸ್ ನಾಟ್ ಮೀನ್ ದಟ್ ನಾವು ಈಕ್ವಲ್ ಲೆಂತ್ ತಗೋಬೇಕು ಅಂತ ಅಲ್ಲ. ಐ ಕ್ಯಾನ್ ಕನ್ಸಿಡರ್ ದ ಇಂಟರ್ವಲ್ಸ್ ಆಫ್ ಎನಿ ಲೆಂತ್. ಅಂದ್ರೆ 1 ತಗೋಬಹುದು, ನೆಕ್ಸ್ಟ್ 4 ತಗೊಂಡು 5 ತಗೋಬಹುದು. ಇದು ಕೂಡ ದಿಸ್ ಇಸ್ ಆಲ್ಸೋ ಎ ಪಾರ್ಟಿಷನ್. ಓಕೆನಾ? ಆ ಪಾರ್ಟಿಷನ್ ಹೆಂಗ್ ಬೇಕಾದ್ರೆ ತಗೋಬಹುದು. ಇಲ್ಲಿ ಫಸ್ಟ್ ಪಾರ್ಟಿಷನ್ ಏನಾಗುತ್ತೆ, ಇಂಟರ್ವಲ್ 1,4, ಸೆಕೆಂಡ್ ಬಂದ್ಬಿಟ್ಟು 4,5 ಆಗುತ್ತೆ. ಓಕೆನಾ? ಸೊ ಇದ್ರದ್ದು ಲೆಂತ್ ಎಷ್ಟಾಗುತ್ತೆ? 3 ಇದೆ. ಇದ್ರದ್ದು ಲೆಂತ್ ಬಂದ್ಬಿಟ್ಟು 1 ಇದೆ. 1. ಲೆಂತ್ ಆಫ್ ದಿ ಇಂಟರ್ವಲ್ ಗೊತ್ತಿರ್ಬೇಕು ನಿಮ್ಗೆ. ಲೆಂತ್ ಆಫ್ ದಿ ಇಂಟರ್ವಲ್ ಹೇಗೆ ಕಂಡುಹಿಡಿಯೋದು ಅಂತ ಅಂದ್ರೆ, ಲೆಂತ್ ಆಫ್ ಕ್ಲೋಸ್ಡ್ ಇಂಟರ್ವಲ್ a comma b will be equal to b minus a. So length can be defined only for the bounded intervals. ಇದು ಬೌಂಡೆಡ್ ಇಂಟರ್ವಲ್ ಆಗಿರ್ಬೇಕು. ಅವಾಗ ಲೆಂತ್ ಈಸ್ ಡಿಫೈನ್ಡ್ ಲೈಕ್ ದಿಸ್, b minus a ಅಂತ ಹೇಳ್ತೀವಿ. ಅಂದ್ರೆ 4 minus 1 is 3, 5 minus 4 is 1. So like that. So ಪಾರ್ಟಿಷನ್ ಅಂತೂ ಕ್ಲಿಯರ್ ಆಗಿದೆ. ಸರ್ P3 ಪಾರ್ಟಿಷನ್ ಅನ್ಬೋದಾ ಸರ್ ಇದು? ಮಾಡ್ಬೋದು ಮೇಡಮ್. ಪಾರ್ಟಿಷನ್ ಅಂದ್ರೆ ನಾವ್ ಹೆಂಗ್ ಬೇಕಾದ್ರೆ ಪಾರ್ಟಿಷನ್ ಮಾಡ್ಕೋಬಹುದು ನಮ್ ಇಷ್ಟದಂಗೆ. ಈಗ ಅಂದ್ರೆ ಈಕ್ವಲ್ಲೇ ಇರ್ಬೇಕು ಅಂತ ಏನಿಲ್ಲ. ಹೆಂಗ್ ಬೇಕಾದ್ರೆ ತಗೋಬಹುದು ನೀವು. ಪಾಯಿಂಟ್ಸ್ ವೈಸ್ ಅಲ್ಲಾದ್ರೂ ತಗೊಂತ ಹೋಗ್ಬೋದು ನೀವು. ಅಂದ್ರೆ ಎನಿ ರಿಯಲ್ ನೋಡಿ, x0, x1, x2, xn ಬಿ ರಿಯಲ್ ನಂಬರ್ಸ್. ಯಾವ ರಿಯಲ್ ನಂಬರ್ಸ್ ಆಗಿರ್ಬೋದು. ನೆಕ್ಸ್ಟ್ ನಾರ್ಮ್ ಆಫ್ ಎ ಪಾರ್ಟಿಷನ್ ಅಂತ ಬರುತ್ತೆ. ನಾರ್ಮ್ ಆಫ್ ಎ ಪಾರ್ಟಿಷನ್ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ಒಂದು ಕ್ಲೋಸ್ಡ್ ಇಂಟರ್ವಲ್ ತಗೊಂಡಿದ್ದೀರಿ a, b ಅಂತ. ಒಂದು ಪಾರ್ಟಿಷನ್ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ, ವಿಚ್ ಇನ್ಕ್ಲೂಡ್ಸ್ n+1 ಪಾಯಿಂಟ್ಸ್. ಸೊ ಈ ಡೆಲ್ಟಾ ಐ ಅಂತ ಏನ್ ಹೇಳ್ತೀವಿ, ಡೆಲ್ಟಾ ಐ ಇಸ್ ಈಕ್ವಲ್ ಟು xi minus xi minus 1. ದಿಸ್ ಇಸ್ ದ ಲೆಂತ್ ಆಫ್ ದಿ ith ಸಬ್ ಇಂಟರ್ವಲ್ ಅಲ್ವಾ ನಮ್ಗೆ. ಸೊ ದ ಮ್ಯಾಕ್ಸಿಮಮ್ ಆಫ್ ಲೆಂತ್ಸ್ ಆಫ್ ಸಬ್ ಇಂಟರ್ವಲ್ಸ್ delta 1, delta 2, delta n is known as the norm of the partition. ನಾರ್ಮ್ ಆಫ್ ದಿ ಪಾರ್ಟಿಷನ್ ನ ಅದರಲ್ಲಿ ಆ ಸಬ್ ಇಂಟರ್ವಲ್ಸ್ ಅಲ್ಲಿ ಯಾವುದು ಮ್ಯಾಕ್ಸಿಮಮ್ ಲೆಂತ್ ಇರುತ್ತೆ, ದಟ್ ಈಸ್ ವಾಟ್ ದ ನಾರ್ಮ್ ಆಫ್ ದಿ ಪಾರ್ಟಿಷನ್ ಅಂತ ಕರಿತೀವಿ. ಇಟ್ ಇಸ್ ಡಿನೋಟೆಡ್ ಬೈ ದಿಸ್ ಇಸ್ ನಾರ್ಮ್ ಆಫ್ ಪಿ. ಸೊ ನಾರ್ಮ್ ಆಫ್ ಪಿ ಇಸ್ ಈಕ್ವಲ್ ಟು ವಾಟ್? ಮ್ಯಾಕ್ಸಿಮಮ್ ಆಫ್ ಡೆಲ್ಟಾ ಐ ರನ್ಸ್ ಫ್ರಮ್ 1 to n ಅಂತ. ಅಂದ್ರೆ ಇನ್ ದ ಪ್ರೀವಿಯಸ್ ಎಕ್ಸಾಂಪಲ್ ಈಗ ಸೊ ನಾರ್ಮ್ ಆಫ್ P1 ಕಂಡಿಡಿರಿ ಅಂತಂದ್ರೆ ಹೆಂಗ್ ಕಂಡಿದ್ದೀರಾ? ನಾರ್ಮ್ ಆಫ್ P1 ಇಸ್ ಈಕ್ವಲ್ ಟು ಏನಂತ ಅಂತಂದ್ರೆ ಮ್ಯಾಕ್ಸಿಮಮ್ ಆಫ್ ಡೆಲ್ಟಾ ಐ. ಇದು ಡೆಲ್ಟಾ ಐ ಅಂದ್ರೆ ಏನ್ ಗೊತ್ತಾ? ಸೊ ನೋಡಿ, ಈ ಎಕ್ಸಾಂಪಲ್ಗೆ, ಸೊ ದಿಸ್ ಇಸ್ ದ ಫಸ್ಟ್ ಎಕ್ಸಾಂಪಲ್ ಅಂತ ಅನ್ಕೊಂತೀನಿ. ದಿಸ್ ಇಸ್ ಸೆಕೆಂಡ್ ಎಕ್ಸಾಂಪಲ್, ದಿಸ್ ಇಸ್ ದ ಥರ್ಡ್ ಎಕ್ಸಾಂಪಲ್. ಇದರಲ್ಲಿ ನನ್ಗೆ ಡೆಲ್ಟಾ 1 ಅಂತ ಅಂದ್ರೆ ಏನ್ ಗೊತ್ತಾ? ಲೆಂತ್ ಆಫ್ ದಿ ಐ. ಈ ಫಸ್ಟ್ ಇಂಟರ್ವಲ್ ಲೆಂತ್ ಏನಿದೆ? 1. 2 ಇದೆ. 2 ಅಲ್ವಾ ಇದು? 2. Yes, sir. 2. ಡೆಲ್ಟಾ 2 ಏನಿದೆ ಇಲ್ಲಿ? 2 ಇದೆ. ಓಕೆನಾ? ಸೊ ನಾನು ಇಲ್ಲಿ 3 ಪಾರ್ಟಿಷನ್ ಪಾಯಿಂಟ್ಸ್ ತಗೊಂಡಿದ್ದೀನಿ, 2 ಸಬ್ ಇಂಟರ್ವಲ್ಸ್ ತಗೊಂಡಿದ್ದೀನಿ. ನಾರ್ಮ್ ಆಫ್ P1 ಏನಾಗುತ್ತೆ ಅಂತ ಅಂದ್ರೆ ಮ್ಯಾಕ್ಸಿಮಮ್ ಆಫ್ 2, 2 ಆಗುತ್ತೆ. ಓಕೆನಾ? ನೀವು ಎಷ್ಟು ಸಬ್ ಇಂಟರ್ವಲ್ಸ್ ತಗೊಂಡಿದ್ದೀರಾ ಆ ಎಲ್ಲಾದ್ರೂ ಸಬ್ ಇಂಟರ್ವಲ್ಸ್ ಲೆಂತ್ ತಗೊಂಡು ಅದರಲ್ಲಿ ಮ್ಯಾಕ್ಸಿಮಮ್ ಏನಿದೆ ದಟ್ ಈಸ್ 2. ಸೊ ನಾರ್ಮ್ ಆಫ್ P1 ಏನಂತ ಹೇಳ್ಬೇಕು ನೀವು? 2 ಅಂತ ಹೇಳ್ಬೇಕು. ಸಿಮಿಲರ್ಲಿ ವಾಟ್ ಇಸ್ ನಾರ್ಮ್ ಆಫ್ P2? Norm of P2 is 1. nothing but the maximum of length of each subintervals ಎಷ್ಟಾಗುತ್ತೆ ಇದ್ರದ್ದು 1 1 1 ಅಂತ ಇದೆಯಲ್ವಾ ಲೆಂತ್, ಅಂದ್ರೆ 1, 1, 1, 1. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ? 1 ಆಗುತ್ತೆ. ಸಿಮಿಲರ್ಲಿ ವಾಟ್ ಇಸ್ ದಿ ನಾರ್ಮ್ ಆಫ್ P3? ನಾರ್ಮ್ ಆಫ್ P3 ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಆಫ್ 3, 1 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 3 ಆಗುತ್ತೆ. ಅದನ್ನ ನಾರ್ಮ್ ಅಂತ ಕರಿತೀವಿ. ನಾರ್ಮ್ ಆಫ್ ಪಾರ್ಟಿಷನ್ ಕ್ಲಿಯರ್ ಆಯ್ತಲ್ವಾ? Yes, sir. ಸೊ ನಾರ್ಮ್ ಆಫ್ ಪಾರ್ಟಿಷನ್ ಅಂತ ಅಂದ್ರೆ ನಾರ್ಮ್ ಆಫ್ ಪಾರ್ಟಿಷನ್ ಮ್ಯಾಕ್ಸಿಮಮ್ ಆಫ್ ಆಲ್
ಈಚ್ ಇಂಟರ್ವಲ್ಸ್ಗೂ ಡೆಲ್ಟಾ ಎ ಕಂಡು ಡೆಲ್ಟಾ ಎ ಅಂತಂದ್ರೆ ಲೆಂತ್ ಆಫ್ ಈ ಸಬ್ ಇಂಟರ್ವಲ್ಸ್. ಓಕೆನಾ? ಸೊ ಅಷ್ಟನ್ನೇ ನಾರ್ಮ್ ಅಂತ ಕರಿತೀವಿ. ಈಗ ಅದಕ್ಕಿಂತ ಇನ್ನೊಂದೇನಪ್ಪಾ ಅಂದ್ರೆ, ಈಗ ಯೋಚನೆ ಮಾಡಿ, ಈಗ ನಾವು ಪಾರ್ಟಿಷನ್ ಪಾಯಿಂಟ್ಸ್ ನ ಜಾಸ್ತಿ ಮಾಡ್ದಂಗೆ ನಾರ್ಮ್ ಏನಾಗುತ್ತೆ ಅಂತ ಯೋಚನೆ ಮಾಡಿದೀರಾ? ಚಿಕ್ಕದಾಗ್ತಾ ನಾರ್ಮ್ ಏನಾಗುತ್ತೆ? ಚಿಕ್ಕದಾಗ್ತಾ ಹೋಗುತ್ತೆ. ಅಂದ್ರೆ ಏನಿದೆ as I tends to infinity, I mean or as n tends to infinity, norm ಏನಿರುತ್ತೆ? ನಾರ್ಮ್ ಟೆನ್ಸ್ ಟು ಝೀರೋ Zero. ಆಗುತ್ತೆ. ಓಕೆನಾ? ಟೆನ್ಸ್ ಟು ಝೀರೋ, ಆಲ್ಮೋಸ್ಟ್ ಝೀರೋ. ಅಂದ್ರೆ ಜಾಸ್ತಿ ಪಾಯಿಂಟ್ಸ್ ತಗೊಂಡಷ್ಟು. ನಿಮ್ಗೆ ನೀವು ಪಾಯಿಂಟ್ಸ್ ನೇ ತಗೊಂಡಿಲ್ಲ ಅಂತಂದ್ರೆ ನಾರ್ಮ್ ಏನಾಗುತ್ತೆ? ನಿಮ್ಗೆ ಇದಾಗ್ಬಿಡುತ್ತೆ ಅಷ್ಟೇ. ನೀವು ಏನು ಇಂಟರ್ವಲ್ಸ್ ಸೇಮ್ ಇದಕ್ಕೆ ನಾರ್ಮ್ ಏನಾಗುತ್ತೆ? ವಾಟ್ ಇಸ್ ದ ನಾರ್ಮ್ ಆಫ್ ಎ ಕಮ ಬಿ ಅಂತ ಹೇಳಿದ್ರೆ ಜಸ್ಟ್ ಬಿ ಮೈನಸ್ ಎ ಅಂತಾನೆ B ಹೇಳ್ತೀವಿ. minus A. ಅಷ್ಟೇ ನಾರ್ಮ್ ಅಂದ್ರೆ. ನೆಕ್ಸ್ಟ್ ರಿಫೈನ್ಮೆಂಟ್ ಆಫ್ ಎ ಪಾರ್ಟಿಷನ್ ಅಂತ ಕರಿತೀವಿ. ಸೊ ರಿಫೈನ್ಮೆಂಟ್ ಆಫ್ ಎ ಪಾರ್ಟಿಷನ್ ಅಂತ ಅಂದ್ರೆ, ಲೆಟ್ ಪಿ ಅಂಡ್ ಪಿ ಸ್ಟಾರ್ ಬಿ ದ ಪಾರ್ಟಿಷನ್ಸ್ ಆಫ್ ಎ ಕ್ಲೋಸ್ಡ್ ಇಂಟರ್ವಲ್. ಎರಡು ಪಾರ್ಟಿಷನ್ ತಗೊಳ್ಳೋಣ. ಸೊ ಪಿ ಅನ್ನೋದು ಒಂದು ಪಾರ್ಟಿಷನ್, ಪಿ ಸ್ಟಾರ್ ಅನ್ನೋದು ಒಂದು ಪಾರ್ಟಿಷನ್. ಇಟ್ ಈಸ್ ಆಲ್ಸೋ ಪಾರ್ಟಿಷನ್ ಆಫ್ ದಿ ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ ಸಚ್ ದಟ್ ಪಿ ಈಸ್ ಅ ಸಬ್ಸೆಟ್ ಆಫ್ ಪಿ ಸ್ಟಾರ್ ಅಂತ ಅನ್ಕೊಳ್ಳೋಣ. ಇದನ್ನ ಸಮಟೈಮ್ಸ್ ಪಿ ಸ್ಟಾರ್ ಅಂತಾರೆ, ಪಿ ಡ್ಯಾಶ್ ಅಂತಾರೆ, ಡ್ಯಾಶ್ ಅಂತಾನು ತಗೋಬಹುದು, ಅಥವಾ ಪಿ ಸ್ಟಾರ್. ಓಕೆ, P is a subset of P star ಇದ್ರೆ, then P star is called the refinement of P ಅಂತ ಕರಿತೀವಿ. ರಿಫೈನ್ಮೆಂಟ್ ಆಫ್ ಪಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಈಗ ನೋಡಿ 1,2 ಅಂತ ಒಂದು ಕ್ಲೋಸ್ಡ್ ಇಂಟರ್ವಲ್ ತಗೊಂಡಿದ್ದಾರೆ. ಅದರಲ್ಲಿ ನೋಡಿ 1,1.25, 1.5, 1.752 is a refinement of 1.52 ಅಂತ ಹೇಳಿದ್ರು. ಅಂದ್ರೆ ಆಬ್ವಿಯಸ್ಲಿ ನೀವು ಇದನ್ನ ಒಂದು ಪಾರ್ಟಿಷನ್ ತಗೊಂಡ್ರೆ, ದಿಸ್ ಪಾರ್ಟಿಷನ್ ಏನಿದೆ, ಈ ಪಾರ್ಟಿಷನ್ ಇಸ್ ಸಬ್ಸೆಟ್ ಆಫ್ ದಿಸ್ ಅಲ್ವಾ? ಸೊ ಹಂಗಾಗಿ ದೊಡ್ಡ ಸೆಟ್ ಯಾವ್ದಿದೆ ಅದನ್ನ ನಾವೇನಂತ ಕರಿತೀವಿ? ರಿಫೈನ್ಮೆಂಟ್ ಆಫ್ ಪಿ ಅಂತ ಕರಿತೀವಿ. ಇದರಲ್ಲಿ ಯಾವ್ದು ರಿಫೈನ್ಮೆಂಟ್ ಅಂತಂದ್ರೆ, ದಿಸ್ ಈಸ್ ಯುವರ್ ಪಿ ಸ್ಟಾರ್, ದಿಸ್ ಈಸ್ ಯುವರ್ ಪಿ ಸ್ಟಾರ್ ಅಂಡ್ ದಿಸ್ ಈಸ್ ಯುವರ್ ಪಿ. ಸೊ ಇದು ಅಷ್ಟೇ. ಸೊ ದಿಸ್ ಈಸ್ ಎ ಸಬ್ಸೆಟ್ ಆಫ್ ದಿಸ್, ಹಂಗಾಗಿ ದಿಸ್ ಬಿಕಮ್ಸ್ ಪಿ ಸ್ಟಾರ್, ದಿಸ್ ಇಸ್ ಪಿ. ಸೊ 1.52 is a refinement of ಸೇಮ್ ಸೆಟ್ ಇದ್ರು ಅದನ್ನ ಎವ್ರಿ ಸೆಟ್ ಇಸ್ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅಂತೀವಲ್ಲ, ಅದೇ ತರ ಎವ್ರಿ ಪಾರ್ಟಿಷನ್ ಇಸ್ ಎ ರಿಫೈನ್ಮೆಂಟ್ ಆಫ್ ಇಟ್ ಸೆಲ್ಫ್ ಅಂತ ಕರಿತೀವಿ. ಸೊ ನೋಟ್ ದಟ್ ಸೂಪರ್ ಸೆಟ್ ಇಸ್ ಎ ರಿಫೈನ್ಮೆಂಟ್ ಆಫ್ ಎ ಸಬ್ಸೆಟ್ ಅಂತ. ಅಂದ್ರೆ ಈಗ ಯಾವ್ದೋ ಒಂದು ಪಾರ್ಟಿಷನ್ ಇದೆ ಅಂತ ಅನ್ಕೊಳ್ಳಿ. ಸೊ P1 is a subset of ಸರ್ ಕೇಳಿಸ್ತಾ ಇದೆಯಾ? ಸಾರಿ ಸರ್, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್. ರಿಫೈನ್ಮೆಂಟ್ ಆಫ್ ಪಾರ್ಟಿಷನ್ ಅಂದ್ರೆ ಗೊತ್ತಾಯ್ತಲ್ವಾ? ಅಂದ್ರೆ ಸೂಪರ್ ಸೆಟ್ ಯಾವ್ದಿರುತ್ತೆ, ದಟ್ ಈಸ್ ವಾಟ್ ದ ರಿಫೈನ್ಮೆಂಟ್ ಆಫ್ ಎ ಸಬ್ಸೆಟ್ ಅಂತ. ಈಗ ಇಫ್ P1 is a subset of P2 ಅಂತ ಇದ್ರೆ, if P1 is a subset of P2 ಅಂತ ಇದ್ರೆ, which is the refinement? P2 is the refinement. So P2 is the refinement ಅಂತ ಕರಿತೀವಿ. So P2 is the refinement of P1 ಅಂತ ಕರಿತೀವಿ. So this is the refinement of P1 ಅಂತ ಕರಿತೀವಿ. ಅಷ್ಟೇ, ಏನಿಲ್ಲ. ದೊಡ್ಡ ಸೆಟ್ ಯಾವ್ದಿರುತ್ತೆ, ದಟ್ ಈಸ್ ವಾಟ್ ದ ರಿಫೈನ್ಮೆಂಟ್. It is clear that P1 union P2 is the refinement of P1 and P2 and both. ಹೌದಲ್ವಾ? So because P1 is a subset of P1 union P2 alwa. So similarly P2 is a subset of P1 union P2. Therefore P1 union P2 is the refinement of both P1 and P2. So adana common refinement anta kariತೀವಿ. So P star is the refinement of P ಅಂತಂದ್ರೆ obviously the norm of P star is less than or equal to norm of P ಅಂತ. ನೋಡಿ, ನಾವು ಪಾರ್ಟಿಷನ್ ಪಾಯಿಂಟ್ಸ್ ನ ಜಾಸ್ತಿ ಮಾಡ್ದಂಗೆ ಅದ್ರದ್ದು ನಾರ್ಮ್ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಲಾಜಿಕ್ ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ಪಾಯಿಂಟ್ಸ್ ಜಾಸ್ತಿ ಆಗುತ್ತೆ ಅಂದ್ರೆ, ನಾವು ಜಾಸ್ತಿ ಸಬ್ ಇಂಟರ್ವಲ್ಸ್ ನಾಗಿ ಡಿವೈಡ್ ಮಾಡಿದ್ರೆ ಒಂದು ಇಂಟರ್ವಲ್ ನ ಸೊ ಎ ಬಿ ನ ಜಾಸ್ತಿ ಪಾರ್ಟ್ ಆಗಿ ಡಿವೈಡ್ ಮಾಡಿದ್ರೆ ಅದ್ರದ್ದು ನಾರ್ಮ್ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಅಂದ್ರೆ ಈಗ ನೋಡಿ, ಈಗ ಪಿ ಸ್ಟಾರ್ ಇಸ್ ದ ರಿಫೈನ್ಮೆಂಟ್ ಆಫ್ ಪಿ ಅಂತಂದ್ರೆ ಇದರಲ್ಲಿ ಯಾವ್ದು ಪಾರ್ಟಿಷನ್ ಪಾಯಿಂಟ್ ಜಾಸ್ತಿ ಇದಾವೆ? ಪಿ ನಲ್ಲಿ ಜಾಸ್ತಿ ಇದೆಯಾ, ಪಿ ಸ್ಟಾರ್ ಅಲ್ಲಿ ಜಾಸ್ತಿ ಇದೆಯಾ? P star. ಪಿ ಸ್ಟಾರ್ ಅಲ್ಲಿ ಪಾರ್ಟಿಷನ್ ಪಾಯಿಂಟ್ಸ್ ಜಾಸ್ತಿ ಇರ್ತವೆ. ಅಂದ್ರೆ ಪಿ ಸ್ಟಾರ್ದು ನಾರ್ಮ್ ಏನಾಗುತ್ತೆ? ಕಡಿಮೆ ಇರಬೇಕು ಪಿ ಗಿಂತ. ಅಂದ್ರೆ ದ ನಾರ್ಮ್ ಆಫ್ ಪಿ ಸ್ಟಾರ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ದ ನಾರ್ಮ್ ಆಫ್ ಪಿ ಅಂತ. ಸೊ ಇದು ಒಂದು ಲಾಜಿಕ್.
ಸರಿನಾ? Yes, sir. ಅಂದ್ರೆ ಈಗ if P double star is a refinement of P star, then P star is the refinement of P, then P double ಅದೇ ಈ transitivity condition ತರ. So P double star is a refinement of P star ಆಗಿದ್ದು P star is a refinement of P ಆಗಿದ್ರೆ P double star ಏನಾಗುತ್ತೆ is a refinement of P ಆಗುತ್ತೆ. ನೆಕ್ಸ್ಟ್ ಬರೋಣ. ಸೊ ಅಪ್ಪರ್ ಅಂಡ್ ಲೋವರ್ ರೀಮನ್ ಸಮ್ಸ್ ಅಂತ. ಅಪ್ಪರ್ ಅಂಡ್ ಲೋವರ್ ರೀಮನ್ ಸಮ್ಸ್ ಅಂತ. ಲೆಟ್ ಎಫ್ ಬಿ ಎ ಬೌಂಡೆಡ್ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ಸ್. ಮತ್ತೆ ಇಲ್ಲಿ ನಾವು ರೀಮನ್ ಇಂಟಿಗ್ರೇಷನ್ ಅಂತ ಏನ್ ಮಾತಾಡ್ತೀವಿ ಇಲ್ಲಿ ಕಂಪ್ಲೀಟ್ ಆಗಿ ನಾವು ಬೌಂಡೆಡ್ ಫಂಕ್ಷನ್ಸ್ ತಗೋಬೇಕು ಇಲ್ಲಿ. ಓಕೆನಾ? ಸೊ ಬೌಂಡೆಡ್ ಇನ್ ಕ್ಲೋಸ್ಡ್ ಇಂಟರ್ವಲ್ ಆ ತರ ಫಂಕ್ಷನ್ಸ್ ತಗೋಬೇಕು. ಇಲ್ಲಿ ಎರಡು ತರ ಲಾಜಿಕ್ ಇಷ್ಟೇ. ಸೊ ಇಲ್ಲಿ ನಮ್ಗೆ ಏನಂತ ರೀಮನ್ ಇಂಟಿಗ್ರೇಷನ್ ಏನ್ ಮಾತಾಡ್ತೀವಿ ಇದಾದ್ಮೇಲೆ ನಾವು ಇಂಪ್ರಾಪರ್ ಇಂಟಿಗ್ರೇಷನ್ ಅಂತ ಬರ್ತೀವಿ. ಸೊ ಇಂಪ್ರಾಪರ್ ಪ್ರಾಪರ್ ಅಂತ ಎರಡು ಇಂಟಿಗ್ರೇಷನ್ ಬರ್ತವೆ. ಈಗ ನಾವೆಲ್ಲ ಓದ್ತಾ ಇರೋದು ಈಗ ಪ್ರಾಪರ್ ಇಂಟಿಗ್ರೇಷನ್. ಪ್ರಾಪರ್ ಅಂತ ಅಂದ್ರೆ ಇದು ಫಂಕ್ಷನ್ ಇಸ್ ಬೌಂಡೆಡ್ ಇನ್ ದ ಗಿವನ್ ಇಂಟರ್ವಲ್, ಅದನ್ನ ಪ್ರಾಪರ್ ಅಂತ ಕರಿತೀವಿ. ರೀಮನ್ ಇಂಟಿಗ್ರೇಷನ್ ಅಂತ ನಾವು ಏನ್ ಮಾತಾಡ್ತೀವಿ ಅವೆಲ್ಲ ನಮ್ಗೆ ಪ್ರಾಪರ್ ಇಂಟಿಗ್ರೇಷನ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ದ ಫಂಕ್ಷನ್ ಇಸ್ ಅನ್ಬೌಂಡೆಡ್ ಅಂತ ಅಂದ್ರೆ ದೆನ್ ಅವಾಗ ನಮ್ಗೆ ಬರುತ್ತೆ ಇಂಪ್ರಾಪರ್ ಇಂಟಿಗ್ರೇಷನ್. ಇಂಪ್ರಾಪರ್ ಇಂಟಿಗ್ರಲ್ಸ್ ಅಂತ ನೆಕ್ಸ್ಟ್ ಟಾಪಿಕ್ ಇದೆ, ಅಲ್ಲಿಗೆ ಬರುತ್ತೆ. ಅಪ್ಪರ್ ಅಂಡ್ ಲೋವರ್ ರಿಮನ್ ಸಮ್ಸ್ ಅಂತ ಮಾತಾಡೋಣ ನೆಕ್ಸ್ಟ್ ಟಾಪಿಕ್ ಅಲ್ಲಿ. ಸೊ ಲೆಟ್ ಎಫ್ ಬಿ ಎ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಬೌಂಡೆಡ್ ಡಿಫೈನ್ ಅನ್ ಕ್ಲೋಸ್ಡ್ ಇಂಟರ್ವಲ್. ಪಾರ್ಟಿಷನ್ ತಗೊಂಡಿದ್ದಾರೆ. ಸೊ ಎ ಇಸ್ ಈಕ್ವಲ್ ಟು ಎಕ್ಸ್ ನಾಟ್ ಅಂದ್ರೆ ಫಸ್ಟ್ ವ್ಯಾಲ್ಯೂನ ಅವ್ರು ಎ ಅಂತ ತಗೊಂತಾರೆ, ಲಾಸ್ಟ್ ವ್ಯಾಲ್ಯೂನ ಬಿ ಅಂತ ತಗೊಂತಾರೆ. ಇಫ್ ದರ್ ಎನ್ ಪಾರ್ಟಿಷನ್ n+1 ಪಾರ್ಟಿಷನ್ ಪಾಯಿಂಟ್ಸ್, ದಿಸ್ ಇಸ್ ದ ಪಾರ್ಟಿಷನ್ ಆಫ್ ಎ ಬಿ ಅಂತ ಅನ್ಕೊಳ್ಳೋಣ. ಸ್ಮಾಲ್ ಎಂ ಐ ಅಂತ ಏನಿದೆ ಸೊ ಅದನ್ನ ಗ್ರೇಟೆಸ್ಟ್ ಲೋವರ್ ಬೌಂಡ್ ಅಂದ್ರೆ ಏನಂತ ಹೇಳ್ತೀವಿ ಇದನ್ನ? ಇನ್ಫಿಮಮ್. ಇದು Infimum. ಗ್ರೇಟೆಸ್ಟ್ ಲೋವರ್ ಅಂದ್ರೆ ಇನ್ಫಿಮಮ್. ಇನ್ಫಿಮಮ್ ಆಫ್ ಎಫ್ ಎಕ್ಸ್ ಎಕ್ಸ್ ಬಿಲಾಂಗ್ಸ್ ಟು ಎಕ್ಸ್ ಐ -1 ಎಕ್ಸ್ ಐ ಅಂತ. ಅಂದ್ರೆ ಸ್ಮಾಲ್ ಅಂದ್ರೆ ಈಚ್ ಸಬ್ ಇಂಟರ್ವಲ್ಸ್ಗೂನು ಇನ್ಫಿಮಮ್ ತಗೊಂತ ಹೋಗ್ತೀವಿ. ಓಕೆನಾ? ಸೊ ಈಚ್ ಸಬ್ ಇಂಟರ್ವಲ್ಸ್ಗೂ ಇನ್ಫಿಮಮ್ ತಗೊಂತ ಹೋಗೋದನ್ನ ಅದನ್ನು ಸ್ಮಾಲ್ ಎಂ. ಸೊ M1 ಅಂತ ನೋಡಿ ಈಗ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ನಾವು ಪಾರ್ಟಿಷನ್ ಮಾಡ್ಕೊಂತ ಹೋಗೋಣ. ಸೊ ನೋಡಿ ಈಗ ಸೊ ನಾನೇನ್ ಮಾಡ್ತೀನಿ, ಸೊ ದಿಸ್ ಇಸ್ ಎ ಅಂತ ಅನ್ಕೊಂತೀನಿ, ದಿಸ್ ಇಸ್ ಬಿ ಅಂತ ಅನ್ಕೊಂತೀನಿ. ಎನೇ ನಾವೇನಂತ ಅನ್ಕೋಬೇಕು ಎಕ್ಸ್ ನಾಟ್ ಅಂತ ಅನ್ಕೋಬೇಕು, ಬಿ ನ ನಾವೇನಂತ ಅನ್ಕೋಬೇಕು ಎಕ್ಸ್ ಎನ್ ಅಂತ ಅನ್ಕೋಬೇಕು. ಸೊ ನಾನು ಇದನ್ನ x1 ಅಂತ ಅನ್ಕೊಂತೀನಿ, ನಾನು ಸಿಂಪಲ್ ಆಗಿ ಅಂತ ತಗೊಂತೀನಿ, x2 ಅಂತ ತಗೊಂತೀನಿ, ಇದನ್ನ x3 ಅಂತ ತಗೊಂತೀನಿ. ಸೊ ಐ ಸೇ ದಿಸ್ ಇಸ್ x4. ಓಕೆನಾ? ಸೊ ಈ ತರ ಸಬ್ ಇಂಟರ್ವಲ್ಸ್ ನ ಡಿವೈಡ್. ಎಷ್ಟು ಇಂಟರ್ವಲ್ಸ್ ಆಗಿದೆ ಇಲ್ಲಿ? 1 2 3 4 ಇಂಟರ್ವಲ್ಸ್ ಆಗಿದೆ ಅಲ್ವಾ? ಈಗ M1 ಅಂದ್ರೆ ಅದ್ರಲ್ಲಿ I1 ಅಂತ ಬರುತ್ತಲ್ವಾ? ಸೊ ಫಸ್ಟ್ ಇಂಟರ್ವಲ್ ಏನ್ ಬರುತ್ತೆ ನಿಮ್ಗೆ? ಸೊ x0, x1 ಬರುತ್ತೆ. ಸೊ I2 ಬಂದ್ಬಿಟ್ಟು ನಿಮ್ಗೆ x1 x2, x1 ಬರುತ್ತೆ. ಸೊ I3 ಬಂದ್ಬಿಟ್ಟು x3, x2 ಬರುತ್ತೆ. I4 ಬಂದ್ಬಿಟ್ಟು x4, x3 ಬರುತ್ತೆ ಅಲ್ವಾ? ಸೊ ಈ ತರ 4 ಇಂಟರ್ವಲ್ಸ್ ಆಗಿ ಸಬ್ ಡಿವೈಡ್ ಮಾಡ್ಕೊಂಡಿದ್ದೀನಿ ಆ ಇಂಟರ್ವಲ್ ನ. ಅಲ್ಲಿ ಅದರಲ್ಲಿ ನಿಮ್ಗೆ ಏನ್ ಡಿಫೈನ್ ಮಾಡ್ತೇನೆ ಅಂತಂದ್ರೆ M1 ಅಂತ ಡಿಫೈನ್ ಮಾಡ್ತೇನೆ. M1 ಅಂತ ಅಂದ್ರೆ ಇಟ್ ಈಸ್ ದ ಇನ್ಫಿಮಮ್ ಆಫ್ I1 ಅಂತ. M1 ಅಂತ ಅಂದ್ರೆ ಏನಂತ ಅಂದ್ರೆ ಇನ್ಫಿಮಮ್ ಆಫ್ I1 ಅಂತ. I1 ಇನ್ಫಿಮಮ್ ಅಂದ್ರೆ I1 ಅಲ್ಲ, ಇನ್ಫಿಮಮ್ ಆಫ್ ಎಫ್ ಇನ್ I1 ಅಂತ. ಫಂಕ್ಷನ್ ಇನ್ಫಿಮಮ್ ಅದು, I1 ಇನ್ಫಿಮಮ್ ಅಲ್ಲ. ಇನ್ಫಿಮಮ್ ಆಫ್ ಎಫ್ ಇನ್ I1 ಅಂತ. ಸೊ ಅದೇ ತರ M2 ಅಂತ ಅಂದ್ರೆ ಏನಂತ? ಸ್ಮಾಲ್ M2 ಅಂತ ಅಂದ್ರೆ ಇನ್ಫಿಮಮ್ ಆಫ್ ಎಫ್ ಇನ್ I2 ಅಂತ. ಸೊ ಆನ್ ಇದೇ ತರ ಹೋಗ್ತದೆ. ಕ್ಲಿಯರಾ? ಈ ಏನಿದೆ ಈ ಇನ್ಫಿಮಮ್ M1, M2, M3 ಅಂತ ಇವ್ರನ್ನ ಡಿಫೈನ್ ಮಾಡಿದ್ದೇನೆ ಅಷ್ಟೇ. ಅಂದ್ರೆ ಇನ್ಫಿಮಮ್ಸ್ ಆಫ್ ಈಚ್ ಸಬ್ ಇಂಟರ್ವಲ್ಸ್ ಆಫ್ ಎ ಫಂಕ್ಷನ್ದು ಇನ್ಫಿಮಮ್ ತಗೊಂತಾರೆ ಫಾರ್ ಈಚ್ ಸಬ್ ಇಂಟರ್ವಲ್ಸ್. ಸೊ ಕ್ಯಾಪಿಟಲ್ MI ಅಂತ ಅಂದ್ರೆ ಸುಪ್ರೀಮಮ್, ಲೀಸ್ಟ್ ಅಪ್ಪರ್ ಬೌಂಡ್. ಸೊ ಸುಪ್ರೀಮಮ್ ಆಫ್ ದಿ ಫಂಕ್ಷನ್ ಇನ್ ಈಚ್ ಸಬ್ ಇಂಟರ್ವಲ್ಸ್ ಅದನ್ನ ಕ್ಯಾಪಿಟಲ್ MI ಅಂತ ಕರೀತಾರೆ. ಅಂದ್ರೆ ಕ್ಯಾಪಿಟಲ್ M1 ಅಂತಂದ್ರೆ ಏನ್ ತಗೋಬೇಕು ನೀವೀಗ? ದಿಸ್ ಇಸ್ ನಥಿಂಗ್ ಬಟ್ ದ ಸುಪ್ರೀಮಮ್ ಆಫ್ ಎಫ್ ಇನ್ I1 ಅಂತ. ಓಕೆನಾ? M2 ಅಂತಂದ್ರೆ ಸೇಮ್ ಲಾಜಿಕಲಿ.
ಅವಾಗ ಏನಾಗುತ್ತೆ ಅಂತ ಅಂದ್ರೆ ದೆನ್ ದ ಕ್ವಾಂಟಿಟಿ, ಸೊ ಎಲ್ ಪಿ ಎಫ್ ಅಂತ ಕರೀತಾರೆ. ಎಲ್ ಪಿ ಎಫ್ ಅಂದ್ರೆ ಲೋವರ್ ರೀಮನ್ ಸಮ್ ಅಂತ, ಅಂದ್ರೆ ಎಲ್ ಪಿ ಎಫ್ ಅಥವಾ ಎಫ್ ಪಿ. ಸಮಟೈಮ್ಸ್ ನಿಮ್ಗೆ ಪಿ ಎಫ್ ಅಂತಾನು ಕರೀತಾರೆ, ಎಫ್ ಪಿ ಅಂತಾನು ಕರೀತಾರೆ. ಇಲ್ಲಿ ಎರಡು ಲೆಟರ್ಸ್ಗಳು ಉಲ್ಟಾ ಪಲ್ಟಾ ಆದ್ರೂ ಏನ್ ತೊಂದರೆ ಏನಿಲ್ಲ. ಪಿ ಎಫ್ ಎಫ್ ಪಿ ಎರಡು ಒಂದೇ. ಅಂದ್ರೆ ಲೋವರ್ ರೀಮನ್ ಸಮ್ ಅಂತ ಅಂದ್ರೆ ಲೋವರ್ ರೀಮನ್ ಸಮ್ ಅಂದ್ರೆ ಪಾರ್ಟಿಷನ್ ಪಿ ಗೆ ಫಾರ್ ದಿ ಫಂಕ್ಷನ್ ಎಫ್ ಗೆ ಇದು ದಿಸ್ ದ ಕ್ವಾಂಟಿಟಿ. ಸೊ ಸಮೇಷನ್ ಐ ಇಸ್ ಈಕ್ವಲ್ ಟು 1 to n m I delta I ಅಂತ. That is what if you run the summation m1 delta 1 m1 delta 1 m2 delta 2 mn delta n is called the lower Riemann sum ಅಂತ ಕರಿತೀವಿ. ಕ್ಲಿಯರ್ ಅಲ್ವಾ? ಸೊ ದ ಲೋವರ್ ಸಮ್ ಆಫ್ ಎಫ್ ಆನ್ ಎ ಕಮ ವಿತ್ ರೆಸ್ಪೆಕ್ಟ್ ಟು ದ ಪಾರ್ಟಿಷನ್ ಪಿ. ಯಾವುದೋ ಒಂದು ಪಾರ್ಟಿಷನ್ ತಗೊಂಡು ಆ ಫಂಕ್ಷನ್ಗೆ ಈ ಸಮ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಲೋವರ್ ರೀಮನ್ ಸಮ್ ಅಂತ ಕರಿತೀವಿ. ಸೊ ಅಷ್ಟೇ, ಇನ್ನೇನಿಲ್ಲ. ಅಪ್ಪರ್ ರೀಮನ್ ಸಮ್ ಅಂತ ಅಂದ್ರೆ ನೋಡಿ ಇಲ್ಲೇನ್ ತಗೊಂಡಿದ್ದೀನಿ ಹೇಳಿ, m1 m2 m3 mn ಇವೆಲ್ಲ ಏನು, ದೀಸ್ ಆರ್ ಆಲ್ ದ Infimum. infimums of each subintervals. Infimum of f in each subintervals. ಅದೇ ತರ ಅಪ್ಪರ್ ರೀಮನ್ ಸಮ್ಗೂ ಸೇಮ್ ಕ್ವಾಂಟಿಟಿ ಡಿಫೈನ್ ಮಾಡ್ತೀವಿ. ಇದೇ ಕ್ವಾಂಟಿಟಿ Supremum of f in each subinterval. ಅಷ್ಟೇ. ಸೊ ಯು ಪಿ ಎಫ್ ಅಂತಂದ್ರೆ ಪಿ ಎಫ್ ಅಥವಾ ಎಫ್ ಪಿ ಅಂತಂದ್ರೆ ಕ್ಯಾಪಿಟಲ್ ಎಂ ಐ ಇಂಟು ಡೆಲ್ಟಾ ಐ. ಇಲ್ಲಿ ಡೆಲ್ಟಾ ಐ ಅಂದ್ರೆ ಏನ್ ಹೇಳಿ, ದಿಸ್ ಇಸ್ ದ ಲೆಂತ್ ಆಫ್ ಈಚ್ ಸಬ್ ಇಂಟರ್ವಲ್ಸ್. ಸೊ ಕ್ಯಾಪಿಟಲ್ m1 ಇಂಟು ಡೆಲ್ಟಾ 1, ಕ್ಯಾಪಿಟಲ್ m2 ಡೆಲ್ಟಾ 2 ಅಂಡ್ ಸೋ ಆನ್ ಕ್ಯಾಪಿಟಲ್ mn ಡೆಲ್ಟಾ n. ಇದನ್ನ ನಾವು ಅಪ್ಪರ್ ರೀಮನ್ ಸಮ್ ಅಂತ ಕರಿತೀವಿ. ಕ್ಲಿಯರ್ ಅಲ್ವಾ? ಸೊ ಒಂದೆರಡು ಕ್ವಶನ್ಸ್ ಮಾಡ್ತಾ ಹೋಗೋಣ, ಇದರಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು, ಈ ಕ್ವಾಂಟಿಟಿನ ಅಂದ್ರೆ ಅಪ್ಪರ್ ರೀಮನ್ ಸಮ್ ಏನಿದೆ ಮೈನಸ್ ಲೋವರ್ ರೀಮನ್ ಸಮ್ ಎರಡನ್ನೂ ಸಬ್ಟ್ರಾಕ್ಟ್ ಮಾಡಿದಾಗ ಏನ್ ಬರುತ್ತೆ. ಸೊ ಅಪ್ಪರ್ ರೀಮನ್ ಸಮ್ ಅಂದ್ರೆ ಏನಾಗುತ್ತೆ, ಸಮೇಷನ್ ಐ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಎಂ ಐ ಇಂಟು ಡೆಲ್ಟಾ ಐ. ಎರಡಲ್ಲೂ ಡೆಲ್ಟಾ ಐ ಕಾಮನ್ ತೆಗೆದಾಗ ನಿಮ್ಗೆ ಯು ವಿಲ್ ಗೆಟ್ ದಿಸ್ ಕ್ವಾಂಟಿಟಿ. ಸೊ ಇದನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಆಸಿಲೇಟರಿ ಸಮ್ ಅಂತ ಕರಿತೀವಿ. ಆಸಿಲೇಟರಿ ಸಮ್ ಆಫ್ ಎಫ್ ಇನ್ ಆನ್ ಎ ಕಮ ಬಿ ವಿತ್ ರೆಸ್ಪೆಕ್ಟ್ ಟು ದ ಪಾರ್ಟಿಷನ್ ಪಿ ಅಂತ ಕರಿತೀವಿ. ಇದನ್ನ ಇಟ್ ಇಸ್ ಡಿನೋಟೆಡ್ ಬೈ ಎಫ್ ಡಬ್ಲ್ಯೂ ಆಫ್ ಎಫ್ ಆಫ್ ಇದೇನಂತ ಇಂಪಾರ್ಟೆಂಟ್ ಇಲ್ಲ, ಬೇಡ. ಓಕೆ, ಒಂದೆರಡು ಕ್ವಶನ್ಸ್ ಮಾಡ್ತಾ ಹೋಗೋಣ, ನಿಮಗೆ ಕ್ಲಿಯರ್ ಆಗುತ್ತೆ. ಈಗ ಒಂದು ಕ್ವಶನ್ ಕೊಟ್ಟಿದ್ದಾನೆ, ಇದರಲ್ಲಿ ಕಂಪ್ಯೂಟ್ ಲೋವರ್ ರೀಮನ್ ಸಮ್ ಅಂಡ್ ಅಪ್ಪರ್ ರೀಮನ್ ಸಮ್ ಅಂತ ಕ್ವಶನ್ ಕೇಳಿದ್ದಾನೆ. ಯಾವುದೋ ಒಂದು ಫಂಕ್ಷನ್ ಕೊಟ್ಟಿದ್ದಾನೆ. ಸೊ ಮತ್ತೆ ಅವನೇ ಪಾರ್ಟಿಷನ್ ಕೂಡ ಕೊಟ್ಬಿಟ್ಟಿದ್ದಾನೆ. ನೀವು ಪಾರ್ಟಿಷನ್ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ, ಅವರೇ ಪಾರ್ಟಿಷನ್ ಕೊಟ್ಟಿದ್ದಾರೆ. ಸೊ 0,1 ನಲ್ಲಿ. ಸೊ ಈಗ ಸಿಂಪಲ್ ಆಗಿ ಆ ಫಂಕ್ಷನ್ ಕನ್ಸಿಡರ್ ಮಾಡೋಣ. ವಾಟ್ ಇಸ್ ದ ಫಂಕ್ಷನ್ ಹಿಯರ್? ಸೊ ದಿಸ್ ಇಸ್ ಅನ್ ಐಡೆಂಟಿಟಿ ಫಂಕ್ಷನ್. ಐಡೆಂಟಿಟಿ ಫಂಕ್ಷನ್ ಗೊತ್ತಲ್ವ ಹೆಂಗಿರುತ್ತೆ ಅಂತ? ಹಿಂಗಿರುತ್ತೆ. ಸೊ ಅವ್ರು ಕೊಟ್ಟಿರೋದು ಇಂಟರ್ವಲ್ಸ್ ಎಲ್ಲಿದೆ, 0 to 1 ಇಲ್ಲೆಲ್ಲ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ 0 to 1 ಅವ್ರು ಪಾರ್ಟಿಷನ್ ಹೆಂಗ್ ತಗೊಂಡಿದ್ದಾರೆ ಅಂತಂದ್ರೆ ಇಲ್ಲೆಲ್ಲ 1/3 ಬರುತ್ತೆ, ನೆಕ್ಸ್ಟ್ 2/3 ಇಲ್ಲಿ ಬರುತ್ತೆ. ಸೊ 4 ಪಾರ್ಟಿಷನ್ ಪಾಯಿಂಟ್ಸ್ ಇದಾವೆ. ಸೊ 4 ಪಾರ್ಟಿಷನ್ ಪಾಯಿಂಟ್ಸ್ ಇದಾವೆ ಅಂತಂದ್ರೆ ಅದರಲ್ಲಿ 3 ಸಬ್ ಇಂಟರ್ವಲ್ಸ್ ಬರ್ತಾ ಹೋಗ್ತವೆ. ಕ್ಲಿಯರ್ ಅಲ್ವಾ? ಈಗ ಅಪ್ಪರ್ ರೀಮನ್ ಸಮ್ ಲೋವರ್ ರೀಮನ್ ಸಮ್ ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಈ ಕ್ವಶನ್ಗೆ ಅಂತ, ಓಕೆನಾ? ಸೊ ಈಗ ನೋಡಿ, ನಮ್ಗೆ ಇಂಟರ್ವಲ್ಸ್ ನ ತಗೊಂತ ಹೋಗಿ. ಸೊ ವಿಚ್ ಇಸ್ ದ ಫಸ್ಟ್ ಇಂಟರ್ವಲ್? I1 ಏನಾಗುತ್ತೆ ಹೇಳಿ, 0,1/3 ತಾನೆ. ಸೊ ಅದೇ ತರ I2 ಏನಾಗುತ್ತೆ, I2 ಬಂದ್ಬಿಟ್ಟು 1/3, 2/3 ಆಗುತ್ತೆ. ಸೊ I4 ಏನಾಗುತ್ತೆ, ಸಾರಿ I3 ಏನಾಗುತ್ತೆ, 2/3, 1 ಆಗುತ್ತಲ್ವಾ? ಈಗ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ ಡೆಲ್ಟಾ ಈಚ್ ಡೆಲ್ಟಾನು ಗೊತ್ತು ನಮಗೆ. ಡೆಲ್ಟಾ ಅಂದ್ರೆ ಏನಿದೆ, ಲೆಂತ್ ಆಫ್ ದಿ ಇಂಟರ್ವಲ್ಸ್ ಏನಿದೆ ಇದಕ್ಕೆ. ಫಸ್ಟ್ m1 m2 ಎಲ್ಲದಕ್ಕೂ ಡೆಲ್ಟಾ ಬಂದ್ಬಿಟ್ಟು ಫಸ್ಟ್ ಇಲ್ಲ ಅಂದ್ರೆ m1 m2 ಕಂಡುಹಿಡ್ಕೊಂಡ್ಬಿಡೋಣಲ್ವಾ. ಸೊ ಇದಕ್ಕೆ m1 ಕ್ಯಾಪಿಟಲ್ M1 ಸ್ಮಾಲ್ m1, ಕ್ಯಾಪಿಟಲ್ M2 ಸ್ಮಾಲ್ m2, ಕ್ಯಾಪಿಟಲ್ M3 ಸ್ಮಾಲ್ m3. ಓಕೆ, ಆ ಥರ ತಗೋಣ. ಫಸ್ಟಿಗೆ ಸ್ಮಾಲ್ m1 ತಗೋಣ. ಸ್ಮಾಲ್ m1 ಏನಾಗುತ್ತೆ, ವಾಟ್ ಈಸ್ ದಿ ಫಂಕ್ಷನ್ ಹಿಯರ್? ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಲ್ವಾ? ಸೊ ಇಂಟರ್ವಲ್ ಏನಿದೆ ಇಲ್ಲಿ, ಆನ್ 0,1/3. ವಾಟ್ ಇಸ್ ದ ಇನ್ಫಿಮಮ್ ಆಫ್ ದಿಸ್? ಇನ್ಫಿಮಮ್ ಏನಾಗುತ್ತೆ? ಇನ್ಫಿಮಮ್ ಅಂತಾರೆ ಆಬ್ವಿಯಸ್ಲಿ ಇನ್ಫಿಮಮ್ 0 ಆಗುತ್ತಲ್ಲ. ಈ ಕ್ಲೋಸ್ ಇಂಟರ್ವಲ್ ಈ ಇಂಟರ್ವಲ್ ಅಲ್ಲಿ ಯಾವ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಕಡಿಮೆ ವ್ಯಾಲ್ಯೂ ಬರುತ್ತೆ. ದಟ್ ಇಸ್ ವಾಟ್ ದ ಇನ್ಫಿಮಮ್. ಇನ್ಫಿಮಮ್ ಆಫ್ ದಿ ಫಂಕ್ಷನ್ ಯು ಹ್ಯಾವ್ ಟು ಫೈಂಡ್, ನಾಟ್ ಫಾರ್ ದ ಇಂಟರ್ವಲ್. ಸೊ 0 ಹಾಕಿದಾಗ 0 ಬರುತ್ತೆ. ಸೊ ಅಂದ್ರೆ m1 ಇಸ್ ವಾಟ್, 0. ಕ್ಯಾಪಿಟಲ್ M1 ಇಸ್ ವಾಟ್? ಕ್ಯಾಪಿಟಲ್ M1 ಅಂತಂದ್ರೆ ಇದರಲ್ಲಿ ಯಾವ ವ್ಯಾಲ್ಯೂ ಹಾಕಿದಾಗ ಇದು ಚಿಕ್ಕದು ಬರುತ್ತೆ, ದೊಡ್ಡದು ಬರುತ್ತೆ? ಆಬ್ವಿಯಸ್ಲಿ 1/3.
If you substitute x is equal to 1 by 3, f of x ಏನು ಬರುತ್ತೆ 1 by 3 ಬರುತ್ತೆ. ಸೊ 1 by 3 ಬರುತ್ತೆ. ಸೊ I2 ಅದೇ ಥರ I2 ಏನಾಗುತ್ತೆ, I2 ನಲ್ಲಿ ಇನ್ಫಿಮಮ್ ಅಂತಂದ್ರೆ ಆಬ್ವಿಯಸ್ಲಿ ಇದು ಐಡೆಂಟಿ ಫಂಕ್ಷನ್ ಆಗಿರೋದ್ರಿಂದ ಸಿಂಪಲ್ ಚಿಕ್ಕ ವ್ಯಾಲ್ಯೂನೇ ನಮ್ಮ ಇದಾಗುತ್ತೆ. M1 is equal to what 1 by 3 ಬರುತ್ತೆ. M2 is equal to M2 ಸ್ಮಾಲ್ M2 ಇದು ಕ್ಯಾಪಿಟಲ್ M2 ಏನಾಗುತ್ತೆ 2 by 3 ಬರುತ್ತೆ. ಸೊ ಸ್ಮಾಲ್ M3 ಏನ್ ಬರುತ್ತೆ 2 by 3 ಬರುತ್ತೆ. ಕ್ಯಾಪಿಟಲ್ M3 ಏನ್ ಬರುತ್ತೆ 1 ಬರುತ್ತೆ. ಕ್ಲಿಯರ್ ಆಯ್ತಾ ಇದು? ಅಂಡ್ ಇದೆಲ್ಲದಕ್ಕೂ ಡೆಲ್ಟಾ 1 ಏನ್ ಬರುತ್ತೆ, ಡೆಲ್ಟಾ 1 is what ಅಂದ್ರೆ ಲೆಂತ್ ಆಫ್ ದಿ ಇಂಟರ್ವಲ್ 1 by 3 minus 1. A, B 1 by 3. E minus the length of the interval 1 by 3. 1 by 3 minus 0, it is 1 by 3. Illu delta 2 kuda nimge 2 by 3 minus 1 by 3, again you will get 1 by 3 only. Delta 3 also 1 by 3, right? So nimge ellanu gottaಯ್ತು. ಈಗ ನಮಗೆ LPF ಬೇಕು. ಸೊ LPF ಏನಾಗುತ್ತೆ ಹೇಳಿ, LPF ಫಾರ್ಮುಲಾ ಏನು, ಸಮೇಷನ್. ಸೊ I is equal to I runs ಅಥವಾ R runs from 1 to n ಅಂತಾನು ಕರಿತೀವಿ. 1 to n ಅಲ್ಲ, 1 to ಏನಾಗುತ್ತೆ ಇಲ್ಲಿ 3. 1 to 3. ಸೊ ನಿಮ್ಗೆ M1 ಅಥವಾ Mi ಇಂಟು ಡೆಲ್ಟಾ I ಅಂತ ಬರಿತೀವಿ. ಫ್ರಮ್ ದ ಸಮೇಷನ್ ನಿಮ್ಗೆ ಏನಾಗುತ್ತೆ M1 ಇಂಟು ಡೆಲ್ಟಾ 1 ಪ್ಲಸ್ M2 ಇಂಟು ಡೆಲ್ಟಾ 2 ಪ್ಲಸ್ M3 ಡೆಲ್ಟಾ 3 ಆಗುತ್ತೆ. ಸೊ ಇನ್ನು ಸಮ್ನ ಮಾಡಿದ್ರೆ ನಿಮಗೆ M1 ಇಂಟು ಡೆಲ್ಟಾ 1, ಈಗ ಸ್ಮಾಲ್ M1 ಇಂಟು ಡೆಲ್ಟಾ 1 ಮಾಡಿ 0 ಇಂಟು 1/3 ಪ್ಲಸ್ 1/3 ಇಂಟು 1/3 ಪ್ಲಸ್ ನೋಡಿ ಈ ಸ್ಮಾಲ್ M2 ಡೆಲ್ಟಾ 2 ಸ್ಮಾಲ್ M3 ಡೆಲ್ಟಾ 3 ಅಂದ್ರೆ 2 by 3 ಇಂಟು 1/3. ಇಫ್ ಯು ಕ್ಯಾಲ್ಕುಲೇಟ್ ದಿಸ್ ಸಮ್ ನಿಮಗೆ ಏನು ಬರುತ್ತೆ 1 by 9 ಪ್ಲಸ್ 2 by 9 which is equal to 3 by 9 equal to 1 by 3. ಸೊ ಅದರ ಅಪ್ಪರ್ ರಿಮೈನ್ ಸಮ್. ಸೊ UPF ಏನಾಗುತ್ತೆ ಹೇಳಿ, ಸೊ ಸಮೇಷನ್ I is equal to 1 to 3 ಕ್ಯಾಪಿಟಲ್ MI ಇಂಟು ಡೆಲ್ಟಾ I. ಸೊ ವಿಚ್ ಇಸ್ ಈಕ್ವಲ್ ಟು, ನಾನು ಡೈರೆಕ್ಟಾಗಿ ಬರೀತೀನಿ, ಇದನ್ನ ಈ ಸಮ್ನೆ ಬರೆಯೋಕ್ಕಾಗಲ್ಲ, ಗೊತ್ತಾಗುತ್ತಲ್ಲ. ಈಗ ಕ್ಯಾಪಿಟಲ್ M1 ಮಾಡಬೇಕು, ಡೆಲ್ಟಾ 1 ಮಾಡಬೇಕು. ಏನಾಗುತ್ತೆ ಇಲ್ಲಿ 1 by 3 ಇಂಟು 1 by 3 ಪ್ಲಸ್ 2 by 3 ಇಂಟು 1 by 3 ಪ್ಲಸ್ 1 ಇಂಟು 1/3. ಸೊ ಆನ್ ಸಿಂಪ್ಲಿಫಿಕೇಶನ್ ನಿಮಗೆ 1/9 ಪ್ಲಸ್ 2 by 9. ಸೊ ಅಂಡ್ ದಿಸ್ ಕ್ಯಾನ್ ಬಿ 1 by 3 ಅಲ್ವಾ, ಅಂದ್ರೆ 3 by 9 ಅಂತ ಬರೀಬೋದಲ್ಲ. ಸೊ ಇಟ್ ಇಸ್ ಈಕ್ವಲ್ ಟು 9 ಎಕ್ಸಾಮ್ ತಗೊಂಡ್ರೆ ನಿಮಗೆ 3 plus 2 5 5 plus 2 by 3 ಬರುತ್ತೆ. ಅಂದ್ರೆ 2 by 3 ಬರುತ್ತೆ. ದಿಸ್ ಹೌ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಅಪ್ಪರ್ ರಿಮೈನ್ ಸಮ್ ಅಂಡ್ ಲೋವರ್ ರಿಮೈನ್ ಸಮ್. ಕ್ಲಿಯರ್ ಆಯ್ತಲ್ವಾ? ಸರ್ ಇನ್ನೊಂದು ಎಕ್ಸಾಂಪಲ್ ನೀವು ಮಾಡಿ, ಇದು ಮಾಡಿ, ಅವರೇ ಪಾರ್ಟಿಷನ್ ಕೊಟ್ಟಿದ್ದಾರೆ. ಸ್ವಲ್ಪ ಟೈಮ್ ನೀವು ಮನೇಲಿ ಮಾಡ್ತೀರಾ ಇದನ್ನ ಎಕ್ಸ್ಪರ್ ಇದೆ. ನಿಮ್ಗೆ M1 ಕ್ಯಾಪಿಟಲ್ M2 ತಗೊಳ್ಳೋದು ಕನ್ಫ್ಯೂಷನ್ ಆಗಬೇಡಿ, ಓಕೆನಾ? ಸೊ ಈಗ ನೋಡಿ, ಸಪೋಸ್ I1 ಏನಾಗುತ್ತೆ ಹೇಳಿ ಇಲ್ಲಿ, ವಾಟ್ ಇಸ್ ಯುವರ್ I1? 0,1/4 0,1/4 ಆಗುತ್ತೆ. ಈಗ ನನ್ಗೆ ಹೇಳಿ ಇದ್ರದ್ದು ಸ್ಮಾಲ್ M1 ಏನಾಗುತ್ತೆ, ಇಲ್ಲಿ ಫಂಕ್ಷನ್ ಬಂದ್ಬಿಟ್ಟು f of x is equal to what, x ಸ್ಕ್ವೇರ್ ಅಂತ ಅಂದ್ರೆ ಈಗ 0 ಹಾಕಿದ್ರೆ ಏನಾಗುತ್ತೆ ಇಲ್ಲಿ 0 ಬಂದ್ಬಿಡುತ್ತೆ, M1 0 ಬಂದ್ಬಿಡ್ತು, ಓಕೆನಾ? ಸೊ ಅದೇ ತರ ಕ್ಯಾಪಿಟಲ್ M1 ಏನಾಗುತ್ತೆ ಹೇಳಿ, ಸುಪ್ರೀಮಮ್ ಆಫ್ f in this interval is 1/4 whole square ಆಗುತ್ತೆ, 16 ಅಂದ್ರೆ 1/16 ಆಗುತ್ತೆ ಸುಪ್ರೀಮಮ್. ಅರ್ಥ ಆಯ್ತಾ? ಈ ಸರ್ ವ್ಯಾಲ್ಯೂ ತಗೊಳಂಗಿಲ್ಲ, 1/4 ಅನ್ನೋದಲ್ಲ, ಅದನ್ನ ತಗೊಂಡು ಫಂಕ್ಷನ್ ಹಾಕ್ಬೇಕು, ಅದಾಗ ಏನ್ ಬರುತ್ತೋ ಅದೇ ತರ ಡೆಲ್ಟಾ 1 ಸಿಕ್ಕಿರುತ್ತೆ. ಡೆಲ್ಟಾ 1 is what 1/4. ಸೊ ಆಬ್ವಿಯಸ್ಲಿ ಅವರು ಈಕ್ವಲ್ ಇಂಟರ್ವಲ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಅಂದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ಅವರು ಕೊಡ್ಬೇಕಾದ್ರೆ ಈಕ್ವಲ್ ಇಂಟರ್ವಲ್ಸ್ ಅಲ್ಲೇ ಡಿವೈಡ್ ಮಾಡ್ತಾರೆ. ಅಂದ್ರೆ ಟು ಮೇಕ್ ದ ಕ್ಯಾಲ್ಕುಲೇಷನ್ ಸಿಂಪಲ್, ಅವಾಗ ಈಕ್ವಲ್ ಇಂಟರ್ವಲ್ಸ್ ಅಲ್ಲೇ ಡಿವೈಡ್ ಮಾಡ್ಕೊಟ್ಟು ಮಾಡ್ತಾ ಹೋಗ್ತಾರೆ. ದಟ್ ಈಸ್ ವಾಟ್. ಸೊ ಅದೇ ತರ I2, I3, I4 ಎಲ್ಲಾನು ಕಂಡಿಡ್ಕೊಂಡು ಯು ಜಸ್ಟ್ ಕ್ಯಾಲ್ಕುಲೇಟ್ LPF ಅಂಡ್ UPF. ಕ್ಲಿಯರಾ? ಇದಕ್ಕೆ ಮಾಡಿ, ಇದಕ್ಕೊಂದಕ್ಕೆ ಮಾಡಿ. f of x is equal to cos x on 0,π/2 where p is equal to this partition. ಈಗ I1 is equal to what, 0,5
5/6, I2 ಬಂದ್ಬಿಟ್ಟು 5/6 to 5/3, I3 ಬಂದ್ಬಿಟ್ಟು 5/3 to 5/2. ಕ್ಲಿಯರಾ? ಈಗ ನನ್ಗೆ ಹೇಳಿ ಸ್ಮಾಲ್ m1 ಏನಾಗುತ್ತೆ ಹೇಳಿ. ಸ್ಮಾಲ್ m1 is what? 1 sir. Obviously ನೀವು if you One. take the function cos ಹೆಂಗಾಗುತ್ತೆ, ಬರುತ್ತೆ cos ಇಲ್ಲಿಂದ ಅನ್ಸುತ್ತೆ. ಬರುತ್ತಂದ್ರೆ ಹಿಂಗ್ ಬರುತ್ತಲ್ವಾ. So on this interval the cos function is decreasing. ಹೌದಾನೆ? 0 to 5/2 ನಲ್ಲಿ cos function is decreasing. ಅಂದ್ರೆ as x value increase ಆದಂಗ ಏನಾಗುತ್ತೆ, y values ಡಿಕ್ರೀಸ್ ಆಗ್ತಾ ಹೋಗುತ್ತೆ. ದಿಸ್ ದ ಡಿಕ್ರೀಸಿಂಗ್ ಫಂಕ್ಷನ್. ಡಿಕ್ರೀಸಿಂಗ್ ಫಂಕ್ಷನ್ ಅಂತ ಅಂದ್ರೆ ಈಗ ಟು ಫೈಂಡ್ ದ ಇನ್ಫಿಮ್ ಆಫ್ ದಿಸ್ ನಾವೇನ್ ತಗೋಬೇಕು, ಯು ಹ್ಯಾವ್ ಟು ಟೇಕ್ ದ ಹೈಯರ್ ವ್ಯಾಲ್ಯೂ. ಹೈಯರ್ ವ್ಯಾಲ್ಯೂ ಅದಿಲ್ಲಿ cos 5/6. m1 is nothing but what? cos 5/6. cos 5/6 ಏನಾಗುತ್ತೆ? 1/2. cos 30 degree. cos 30 degree 1/2. 1/√2. √3/2 sir. √3/2 ಅಲ್ವಾ? ಅಂದ್ರೆ 0 ಸಬ್ಸ್ಟಿಟ್ಯೂಟ್ ಮಾಡೋದಲ್ಲ m1 ಅಂತ ಅಂದ್ರೆ ನಾನು ಹೇಳ್ತಿದ್ನಲ್ಲ, ತಪ್ಪಿದಲ್ವಾ? ನಿಮ್ಗೆ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಬರುತ್ತೆ. ಓಕೆ ನೋಡಿ, ಡಿಕ್ರೀಸಿಂಗ್ ಫಂಕ್ಷನ್ ತಾನೇ ಇದು. ಹಂಗೆ ಅದೇ ತರ ನಿಮ್ಗೆ ಇಫ್ ಯು ವಾಂಟ್ ಟು ಕ್ಯಾಪಿಟಲ್ m1 ಅವಾಗ ಏನಾಗುತ್ತೆ, cos 0. ಇವಾಗ ಈ 0 ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಅವಾಗ cos 0 is what? 1 ಆಗುತ್ತೆ. ಇಲ್ದಿದ್ರೆ ನಾವು ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಸರ್, ಆಮೇಲೆ ವ್ಯಾಲ್ಯೂಸ್ ನಲ್ಲಿ ಯಾವ್ದು ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ನೋಡ್ಕೋಬಹುದು. ಹೌದು, ಹಂಗೆ ಮಾಡ್ಬೋದು. ಹೌದು, ಕರೆಕ್ಟ್. ಸಬ್ಸ್ಟಿಟ್ಯೂಟ್ ಮಾಡಿ ಯಾವ್ದು ಮಿನಿಮಮ್ ಯಾವ್ದು ಬರುತ್ತೋ ಹಂಗೂ ಮಾಡ್ಬೋದು. ಹೌದು, ಕರೆಕ್ಟ್. ಅಂದ್ರೆ ಅದು ಕರೆಕ್ಟ್. m2 is equal to what? ಅಂದ್ರೆ ಹೇಳಕ್ ಆಗಲ್ಲ. ಅಂದ್ರೆ ಈಗ ನಿಮ್ಗೆ ಇದು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಇದ್ರೆ ಓಕೆ, 2 ಎಂಡ್ ಪಾಯಿಂಟ್ಸ್ ಅಲ್ಲೇ ಬರ್ತವೆ. ಸಪೋಸ್ ಅದು ಇಲ್ಲಿ ಇಂಟರ್ವಲ್ ಯೂಶಲಿ ಬೇರೆದ್ ಕೊಟ್ಬಿಟ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅವಾಗ ಅಂದ್ರೆ ಯು ಹ್ಯಾವ್ ಟು ಚೆಕ್. ಅವಾಗ ಗ್ರಾಫ್ ನ ನೋಡ್ಕೊಂಡು ಇದು ಮಾಡ್ಕೊಂತ ಹೋಗೋದು. ಸಿಂಪ್ಲಿ ಇಲ್ಲೇನಾಗುತ್ತೆ, m2 is equal to ಏನಾಗುತ್ತೆ, √3/2. 5/3 ತಗೊಳ್ಳಿ. 5/3 ಅಂದ್ರೆ ಸಾರಿ, ಸ್ಮಾಲ್ m2 ಅಲ್ವಾ? ಸ್ಮಾಲ್ m2 ಏನಾಗುತ್ತೆ, ಸ್ಮಾಲ್ m2 ಏನಾಗುತ್ತೆ 5/6 5/3 1/2 1/2 1/2 ಬರುತ್ತೆ. ಓಕೆನಾ? ಅಂದ್ರೆ ಯಾವ್ದು ವ್ಯಾಲ್ಯೂ ಸೆಟ್ ಮಾಡ್ತಿದ್ದೀರಾ, 5/3 ಸೆಟ್ 5/3. ಮಾಡ್ತಿದ್ದೀರಾ. ಓಕೆನಾ? 5/3 ಸೊ ಕ್ಯಾಪಿಟಲ್ m2 ಬೇಕು ಅಂತಂದ್ರೆ ಅಗೇನ್ ನಿಮ್ಗೆ √3/2. ಅದೇ ತರ ಇಲ್ಲಿ ಸ್ಮಾಲ್ m3 ಬೇಕು ಅಂತ ಅಂದ್ರೆ ಸ್ಮಾಲ್ ಬೇಕಂತಂದ್ರೆ 5/2. ನಿಮ್ಗೆ 5/2. cos 90 ಏನಾಗುತ್ತೆ, 0 ಆಗುತ್ತೆ. 0. ಕ್ಯಾಪಿಟಲ್ m3 ಬೇಕಂತಂದ್ರೆ cos 60 ಬಂದ್ಬಿಟ್ಟು ನಿಮ್ಗೆ 1/2. 1/2 ಸಿಗುತ್ತೆ. ಈಗ ಈಚ್ ಇಂಟರ್ವಲ್ ಕೂಡ ಈಕ್ವಲ್ ಇಂಟರ್ವಲ್ಸ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಅಂದ್ರೆ ಎಲ್ಲಾ ಕೂಡ ಅಂದ್ರೆ Δ1 Δ2 Δ3. Δ1 ಎಷ್ಟು ಬರುತ್ತೆ, 5/6. ಬರುತ್ತೆ. ಎಲ್ಲದಕ್ಕೂ 5/6 ಇದೆ. Δ2 ಕೂಡ 5/6 ಇದೆ. Δ3 ಕೂಡ 5/6 ಇದೆ. ಸೊ ಈಗ LPF ಏನಾಗುತ್ತೆ, ನಾನು ಡೈರೆಕ್ಟ್ ಆಗಿ ಬರೀತೀನಿ. LPF ಅಂದ್ರೆ ಸ್ಮಾಲ್ m1 ಇಂಟು Δ1 ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ √3/2 into 5/6 plus 1/2 into 5/6 plus plus 0. 0 into 5/6, which is equal to, if you take 5/6 common, 5/6 ಕಾಮನ್ ತೆಗೆದ್ರೆ ಏನ್ ಬರುತ್ತೆ ನಿಮಗೆ, √3/2 plus 1/2. 1/2. So it is equal to 5/12 into √3 plus 1. So this is what LPF. So and UPF ಏನಾಗುತ್ತೆ, so UPF is equal to ನಿಮಗೆ 1 into 5/6 plus √3 into 5/6 plus 1/2 into 5/6. So which is equal to, again if you take 5/6 common, 5/6 common ತೆಗೆದ್ರೆ ಅಂದ್ರೆ 2/2 ಅಂತ ಬರೀಬೋದಾ, 2/2 √3/2 1/2. So 3 plus 5/12 into 3 plus 5/12 root. into 3 plus √3 ಸಿಗುತ್ತೆ. This is what the UPF.
ಕ್ಲಿಯರ್ ಆಯ್ತಲ್ವಾ? ಒಂದು ಸಪೋಸ್ ಅವನೇನಾದ್ರು ಕೊಟ್ಟಿಲ್ಲ ಪಾರ್ಟಿಷನ್ ಅಂತಂದ್ರೆ ನೀವೇ ಪಾರ್ಟಿಷನ್ ಕನ್ಸಿಡರ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ ಸರ್. ಮತ್ತೆ ಪಾರ್ಟಿಷನ್ ಚೇಂಜ್ ಆದ್ರೆ LPF UPF ಚೇಂಜ್ ಆಗುತ್ತಾ? ಆಬ್ವಿಯಸ್ಲಿ ಚೇಂಜ್ ಆಗುತ್ತೆ ಅದಲ್ವಾ? ಅಂದ್ರೆ LPF and UPF depends on function as well as partition. ಓಕೆನಾ? ಸೊ LPF ಏನಿದೆ ಅಂಡ್ UPF ಏನಿದೆ ಇವೆರಡು ಏನ್ರ ಮೇಲೆ ಡಿಪೆಂಡ್ ಆಗಿರ್ತವೆ? ಫಂಕ್ಷನ್ ಮೇಲೆ ಡಿಪೆಂಡ್ ಆಗಿರ್ತವೆ. ಯಾವ ಫಂಕ್ಷನ್ ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಇನ್ನೊಂದು ಪಾರ್ಟಿಷನ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಫಾರ್ ದಿ ಸೇಮ್ ಫಂಕ್ಷನ್ if you take different partitions you will get different LPF and UPF. ಅರ್ಥ ಆಯ್ತಲ್ವಾ? Yes, sir. ಈ ತರ ಫಂಕ್ಷನ್ಗಳನ್ನ ಕೊಡ್ತಾರೆ. ಸೊ ಇದಕ್ಕೆ LPF UPF ಕನ್ವರ್ಟ್ ಮಾಡಿ ಹೇಗೆ ಮಾಡ್ತೀರಾ ಅಂತ. ಸೊ ಡಿರಿಚ್ಲೆಟ್ ಫಂಕ್ಷನ್ ಕೊಟ್ಟಿದ್ದಾನೆ. f of x is equal to -1 to 1. x is rational and ಇನ್ನೊಂದು x is irrational. ಸೊ ಇದಕ್ಕೆ ಡಿರಿಚ್ಲೆಟ್ on -1 to 1 by dividing the interval into n equal parts ಅಂತ ಕೇಳಿದ್ದಾನೆ. ಸೊ ಇದಕ್ಕೆ LPF UPF ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ ಅಲ್ವಾ? ಈಗ ಏನ್ ಮಾಡೋಣ? ಸೊ ಯು ಟೇಕ್ ದಿಸ್ ಫಂಕ್ಷನ್. ಸೊ ಅಂದ್ರೆ ಹೆಂಗಿದೆ ಇದು ಫಂಕ್ಷನ್? ಹಿಂಗಿದೆ ಅಲ್ವಾ? ಅಂದ್ರೆ ಇದು -1 ಇದು 1. ಗ್ರಾಫ್ ನೋಡಿದ್ರೆ ನಿಮ್ಗೆ ಈಸಿ ಕ್ಲಾರಿಟಿ ಸಿಗುತ್ತೆ. ಸೊ ನಿಮ್ಗೆ ಈಗ ಹೆಂಗ್ ಕಟ್ಟಿದ್ದಾನೆ ಅಂದ್ರೆ ಫಾರ್ ಆಲ್ ರಾಷನಲ್ಸ್ ನಿಮ್ಗೆ ಗೊತ್ತಿದೆ ರಾಷನಲ್ಸ್ ಆರ್ ಡೆನ್ಸ್ ಅಂಡ್ ಡೆನ್ಸಿಟಿ ಪ್ರಾಪರ್ಟಿ ಗೊತ್ತಿದೆ ನಿಮಗೆ. ಇರ್ರಾಷನಲ್ಸ್ ಆರ್ ಆಲ್ಸೋ ಡೆನ್ಸ್. ಅಂದ್ರೆ ಬಿಟ್ವೀನ್ ಎನಿ ಟೂ ರಾಷನಲ್ಸ್ there is an irrational. Between any two irrationals there is an rational ಅಂತ ಗೊತ್ತಿದೆ. ಅಂದ್ರೆ ಫಾರ್ ಈಗ ನಿಮ್ಗೆ ಅದನ್ನ ಫಂಕ್ಷನ್ ಗ್ರಾಫ್ ಕನ್ಸ್ಟ್ರಕ್ಟ್ ಮಾಡಿ ಅಂದ್ರೆ ಹೆಂಗ್ ಮಾಡ್ತೀರಾ? ಸೊ ದಿಸ್ ಇಸ್ 1 ಅಲ್ವಾ? ಇದು 1 ಇರುತ್ತೆ, ಇಲ್ಲಿ -1 ಕೆಳಗಡೆ ಇರುತ್ತೆ. ಸೊ ಅಂದ್ರೆ ಫಂಕ್ಷನ್ ವ್ಯಾಲ್ಯೂ ಬಂದ್ಬಿಟ್ಟು ಎರಡೇ ವ್ಯಾಲ್ಯೂ ಇದೆ. ಒಂದು 1 ಇದೆ, ಇನ್ನೊಂದು -1 ಇದೆ. ಅಂದ್ರೆ ನಿಮ್ಗೆ ಆಕ್ಚುಲಿ ಇಲ್ಲಿ ಡಾಟೆಡ್ ಈ ತರ ಇಟ್ಬಿಡ್ತೀನಿ. ಓಕೆನಾ? ಯಾಕಂದ್ರೆ ಬಿಟ್ವೀನ್ ಯಾಕೆ ಈ ತರ ಬರ್ತಿದ್ದೀನಿ ಹೇಳಿ? ಕಂಟಿನ್ಯೂಸ್ ಇಲ್ಲ ಅದು ಗೊತ್ತಿದೆ. ದಿಸ್ ಫಂಕ್ಷನ್ ಇಸ್ ನಾಟ್ ಕಂಟಿನ್ಯೂಸ್, ರೈಟ್? Yes, sir. ಸೊ ಅದೇ ತರ ನಾವು -1 ಹತ್ರನು ಡಾಟೆಡ್ ಇಟ್ ಮಾಡ್ತೀನಿ. ಯಾಕಂದ್ರೆ ಬಿಟ್ವೀನ್ ಎನಿ ಟು ರಾಷನಲ್ಸ್ ದೇರ್ ಇಸ್ ಅನ್ ಇರ್ರಾಷನಲ್. ಅವಾಗ ಏನಾಗುತ್ತೆ? ಇವೆರಡು ರಾಷನಲ್ಸ್ ಅಂತ ಬಂತು ಅಂತಂದ್ರೆ ಅದ್ರ ಮಧ್ಯೆ ಇಲ್ಲೊಂದು ಕೆಳಗಡೆ ಒಂದು ವ್ಯಾಲ್ಯೂ ಇರುತ್ತೆ. ಅಂದ್ರೆ ಕಂಟಿನ್ಯೂಸ್ ಇಲ್ಲ. ಸೊ ದಿಸ್ ಇಸ್ ದಿ ಗ್ರಾಫ್ ಆಫ್ ದಿ ಫಂಕ್ಷನ್. ಕ್ಲಿಯರಾ? ಈಗ ನಾವೇನ್ ಮಾಡೋಣ ಅಂತಂದ್ರೆ ಪಾರ್ಟಿಷನ್ ಕನ್ಸಿಡರ್ ಮಾಡಕ್ ಹೇಳಿದ. ಅಂದ್ರೆ ಬೈ ಡಿವೈಡಿಂಗ್ ಇಂಟು n ಈಕ್ವಲ್ ಪಾರ್ಟ್ಸ್ ಅಂತ ಈಕ್ವಲ್ ಪಾರ್ಟ್ಸ್ ಮಾಡಿ. ಸಪೋಸ್ ಐ ಸೇ ಸೊ x1 ನಾವು x0 ಅಂತ ತಗೋಬೇಕಲ್ವಾ? ಸೊ x1 ಅಂತ ತಗೊಂತೀನಿ, ಇದನ್ನ ಸಮ್ x2 ಅಂತ ತಗೊಂತೀನಿ, x3 ಅಂತ ತಗೊಂತೀನಿ, ಇದನ್ನ ಸಮ್ x4 ಅಂತ ತಗೊಂಡ್ಲಾ? ಈಕ್ವಲ್ ಇಂಟರ್ವಲ್ಸ್ ಅಂತ ಅನ್ಕೊಳ್ಳೋಣ. ಓಕೆ, ಈಗ ನೋಡಿ ಈಗ ನಿಮ್ಗೆ I1 ಅಂತ ಬರುತ್ತಲ್ವಾ? ಸೊ ವಾಟ್ ಈಸ್ I1 ಗೆ? -1, -1, -0.x1. ಅಲ್ಲ ಅಂದ್ರೆ -1, x1 ಅಂತ ಅನ್ಕೋಣ. ಐ ಡೋಂಟ್ ನೋ ದಿಸ್ x1. -1/2 ತಗೋಬಹುದು. ತಗೋಬಹುದು ಅಂದ್ರೆ ನಾನು ಜನರಲ್ ತಗೊಂತಿದ್ದೀನಿ. ಸೊ I2 is equal to ಏನ್ ತಗೊಂತಿದ್ದೀನಿ? ಸೊ x1, x1, x2 ಅಂತ ತಗೋತಿದ್ದೀನಿ. ಸೊ I3 ಬಂದ್ಬಿಟ್ಟು x3, x2, x4. x3 I ಎಷ್ಟು 1 2 3 ಸರ್ x2, x3 ಅಲ್ವಾ ಸರ್? I3 ಹಾ ಅಲ್ಲ x1 ತಪ್ಪಾಗಿದೆ ಅಲ್ವಾ? ಇಲ್ಲಿ ಉಲ್ಟಾ ಪಲ್ಟಾ ಬರ್ಕೊಂಡಿದ್ದೀನಿ. ಇಲ್ಲ x3 ಅಷ್ಟೇ ಸರ್. x3, x2, x3 ಆಗುತ್ತಲ್ವಾ? I2 ಅಂದ್ರೆ ಇದು x1, ಸಾರಿ I3 ಅಂದ್ರೆ x2, x3 ಅಲ್ವಾ? x2 x3 ಅಂತ ಅನ್ಕೊಳ್ಳೋಣ. ಸೊ I4 ಅಂತಂದ್ರೆ x3, x4 ಅಂದ್ರೆ ಇಟ್ ಇಸ್ 1 ಅಂತ. ಈಗ ನಾವೇನ್ ಮಾಡೋಣ? ಇದಕ್ಕೆ ಸ್ಮಾಲ್ m1 ಹೇಳಿ ಮಾಡೋಣ. ಸ್ಮಾಲ್ m1 ಏನಾಗುತ್ತೆ? ಸ್ಮಾಲ್ m1 ಬಂದ್ಬಿಟ್ಟು ಈ ಇಂಟರ್ವಲ್ ಇದಕ್ಕೆ ಅಂದ್ರೆ ಇನ್ ದಿಸ್ ಇಂಟರ್ವಲ್ -1 to x1 ಅಲ್ಲಿ ಇನ್ಫ್ಯೂಮ್ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಡೆಫಿನೆಟ್ಲಿ -1 ಬರುತ್ತಲ್ವಾ? ಅಂದ್ರೆ ಫಂಕ್ಷನ್ ಡಿಫೈನ್ಸ್ ಓನ್ಲಿ 2 ವ್ಯಾಲ್ಯೂಸ್.
ಅಂದ್ರೆ ಅದಕ್ಕೆ ಎರಡೇ ವ್ಯಾಲ್ಯೂ ಔಟ್ಪುಟ್ ಕೊಡ್ತಾ ಇರತ್ತೆ ನಿಮ್ಗೆ ಅದು. ಇಲ್ಲ 1 ಬರುತ್ತೆ, ಇಲ್ಲ -1 ಬರುತ್ತೆ. 1 ಮತ್ತೆ -1 ಅಲ್ಲಿ ಮಿನಿಮಮ್ ಯಾವ್ದಾಗುತ್ತೆ? -1 Minus. ಆಗುತ್ತೆ. ಸೊ ಸುಪ್ರೀಮ್ ಏನ್ ಬರುತ್ತೆ? ಕ್ಯಾಪಿಟಲ್ M1 ಏನಾಗುತ್ತೆ? ದಟ್ ವಿಲ್ ಗಿವ್ ಯು +1. ಓಕೆನಾ? ಸೊ Δ1 ಇಸ್ ಸೇಮ್ ಅಂತ ಅನ್ಕೊಳ್ಳೋಣ, ಈಕ್ವಲ್ ಇಂಟರ್ವಲ್ಸ್ ಅಂತ ಅನ್ಕೊಳ್ಳೋಣ. ಐಸೆ ಸಿಂಪ್ಲಿ ಇದನ್ನ x0 ಅಂತಾನೆ ಅನ್ಕೋಬಹುದು, ಇಲ್ಲಿ ತೊಂದರೆ ಇಲ್ಲ. ಓಕೆ, ಇದೇ ತರ ಸ್ಮಾಲ್ m2 ಏನಾಗುತ್ತೆ? -1. ಸೇಮ್ ಸ್ಮಾಲ್ m2 -1, ಕ್ಯಾಪಿಟಲ್ M2 +1 ಆಗುತ್ತೆ. ಅದೇ ತರ ಸ್ಮಾಲ್ m3 ಬಂದ್ಬಿಟ್ಟು -1, ಕ್ಯಾಪಿಟಲ್ M3 ಬಂದ್ಬಿಟ್ಟು +1. ಸೊ ದಿಸ್ ಇಸ್ ವಾಟ್ ಸ್ಮಾಲ್ m4 ಬಂದ್ಬಿಟ್ಟು -1, ಕ್ಯಾಪಿಟಲ್ M4 ಬಂದ್ಬಿಟ್ಟು +1. ಸೊ ಅದ್ರ ಡೆಲ್ಟಾ ನಾನು ಚೂಸ್ ಮಾಡಕ್ ಹೋಗಲ್ಲ, ಯಾಕಂತಂದ್ರೆ ದೇ ಆರ್ ಆಫ್ ಈಕ್ವಲ್ ಲೆಂತ್ ಅಂತ ಹೇಳಿದಾರೆ ಅವ್ರ. ಈಕ್ವಲ್ ಪಾರ್ಟ್ಸ್ ಅಂತಂದ್ರೆ ಲೆಂತ್ ಸೇಮ್ ಇದ್ದೇ ಇರುತ್ತೆ. ಲೆಂತ್ ಏನ್ ಬೇಕಾದ್ರೆ ಆಗಿರ್ಬೋದು, ಅದನ್ನ ಡಿಫೈನ್ ಮಾಡಕ್ ಹೋಗಲ್ಲ ನಾನು. ನಾವು ಔಟ್ ಟು ಫೈಂಡ್ LPF -1. ಅಂದ್ರೆ ಈಗ -1 ಇಂಟು Four ಲೆಂತ್ ಆಫ್ ಆಗುತ್ತೆ ದಿಸ್ sir. ಇಂಟರ್ವಲ್ ಇಸ್ ವಾಟ್? Δ1. x1 Δ1. ಸಿಂಪ್ಲಿ ಐ ಸೇ Δ1 ಅಂತ ಬರ್ತೀನಿ, ಪ್ಲಸ್ -1 into Δ2 ಅಥವಾ Δ1 ಅಂತಾನೆ ತಗೋ. Δ1 ಅಂತಾನೆ ತಗೋಬೋದು, ಅಥವಾ x2 - x1 ಎಲ್ಲ ಕ್ಯಾನ್ಸಲ್ ಆಗಿ ನಿಮ್ಗೆ ನೋಡಿ ಯಾವತ್ತೇ ಆಗಲಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈಕ್ವಲ್ ಇಂಟರ್ವಲ್ಸ್ ಇದ್ದಾಗ ನಿಮ್ಗೆ ಟೋಟಲ್ LPF ಅಲ್ಲಿ ಲೆಂತ್ ಬಂದ್ಬಿಟ್ಟು B - A ಗೆ ಈಕ್ವಲ್ ಆಗಿರುತ್ತೆ. ಓಕೆನಾ? ಅಥವಾ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದ್ರು ಕೂಡ ನಿಮ್ಗೆ ಏನ್ ಬರುತ್ತೆ? ಇದು ನಿಮ್ಗೆ ಏನ್ ಬರುತ್ತೆ? -1 ಇಂಟು Δ2 -1 ಇಂಟು Δ3, ಕರೆಕ್ಟ್ ಅಲ್ಲ? ಎಸ್ ಸರ್. -1 ಇಂಟು Δ4 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು -1 ಇಂಟು Δ1 ಅಂತ ಅಂದ್ರೆ ಸಿಂಪಲ್ ನಾನು ಇದನ್ನ ಬರಿಬೋದಾ? x1 - x0 ಅಂತ ಬರಿಬೋದಲ್ವಾ? ಎಸ್ ಸರ್. ಸೊ -1 ಇಂಟು x2 x2 minus x2 x1. minus x1. x2 - x1 x3 minus x2. x3 - x2 And x4 - x3 ಅಂದ್ರೆ ಈ So- ಲೆಂತ್ ಇದೆ. ಸೊ ಆನ್ ಸಿಂಪ್ಲಿಫಿಕೇಶನ್ ನಿಮ್ಗೆ ಏನಾಗುತ್ತೆ? -x1 ಇದು +x1 ಕ್ಯಾನ್ಸಲ್ ಆಗುತ್ತೆ. ನಿಮ್ಗೆ ಫೈನಲ್ ಆಗಿ ಉಳಿಯೋದು ಹೆಂಗ್ ಗೊತ್ತಾ? ನಿಮ್ಗೆ ಲಾಸ್ಟ್ ವ್ಯಾಲ್ಯೂ x4 ಏನಿದೆ? minus x0. x4 - x0 ಉಳಿಯುತ್ತೆ ಅಲ್ವಾ? ಅಲ್ಲ ಮೈನಸ್ x0 minus x4 ಉಳಿಯುತ್ತೆ ಸರ್. x0 - x4 ಅಂದ್ರೆ ಮೈನಸ್ ಆಫ್ x4 - x0 ಅಂತ ಬರೀಬೋದಲ್ಲ, ಮೈನಸ್ ತಗೊಂಡ್ರೆ ಎಸ್ ಸರ್. ನಿಮ್ಗೆ ಅವಾಗ ಏನಾಗುತ್ತೆ? ದಿಸ್ ನಥಿಂಗ್ ಬಟ್ ಮೈನಸ್ ಆಫ್ x4 ಇಸ್ ವಾಟ್? 1 ಮೈನಸ್ 0 ಸಿಕ್ಕಿರುತ್ತೆ. ಸಾರಿ, ಏನಾಯ್ತು? x4 ಇಸ್ 1 ಅಲ್ವಾ? ಓಕೆ, x0 ಇಸ್ -1, +1 ಆಗ್ಬಿಡುತ್ತಲ್ಲ, ನಿಮ್ಗೆ -2 ಬರುತ್ತೆ, ಹೌದಲ್ಲ? ಏನು ತಪ್ಪು ಮಾಡ್ತೀವಿ? ನಿಮಗೆ -x4 +x